ಅಖಿಲ ಕಲಿಕೃತ ಕಲ್ಮಶಾಪನೋದನ ಪುರತರೆ ಧರ್ಮಾದ್ಯಸಕಲ ಪುರುಷಾರ್ಥ ಸಾಧನೆ ಭೂತೆ ಶ್ರೀ ಮಹಾಮುನಿ ವೇದವ್ಯಾಸಕೃತೆ ಶ್ರೀಮದ್ ಭಾಗವತೆ ಅದ್ಭುತತಾ ಪ್ರಾರಂಭಿಸಿ ಕಿಂಚಿತ್ ಪೂರ್ವ ಕಥಾನು ಆರಂಭ. ಎಲ್ಲ ದೇವತೆಗಳು ಪರಮಾತ್ಮನನ್ನ ಸಂತೋಷಪಡಿಸಲಿಕ್ಕೆ, ಸಮಾಧಾನ ಪಡಿಸಲಿಕ್ಕೆ ಆಗದೆ ಕೊನೆಗೆ ಲಕ್ಷ್ಮೀದೇವಿಯನ್ನ ಕರೆದು ನೀವು ಪರಮಾತ್ಮನನ್ನ ಸಮಾಧಾನ ಮಾಡು ಅಂತ ಕೇಳಿಕೊಂಡಾಗ ಅದೃಷ್ಟ ಅಶ್ರುತಪೂರ್ವತ್ವ ಸಾನೋಪೇಯಾಯ ಶಂಕಿತ. ಈ ರೂಪನ ಎಲ್ಲೂ ನೋಡಿಲ್ಲ, ಎಲ್ಲೂ ಕೇಳಿಲ್ಲ, ಆದ್ರಿಂದ ಇದು ಯಾವುದು ನನಗೆ ಗೊತ್ತೇ ಇಲ್ಲ, ಇದರ ಒಂದು ಸಮಾಧಾನ, ಈ ಕೋಪವನ್ನ ಶಮನ ಮಾಡೋದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ರಮಾದೇವಿ ಪರಮಾತ್ಮನ ಹತ್ರ ಕೂಡ ಹೋಗದೆ ಪಕ್ಕದಲ್ಲಿ ನಿಂತುಬಿಟ್ರು. ಬ್ರಹ್ಮದೇವರು ಪ್ರಹ್ಲಾದಂ ಪ್ರೇಷಯಾಮಾಸ, ಬ್ರಹ್ಮ ಅವಸ್ಥಿತ ಮಂತಿಗೆ. ಪ್ರಹ್ಲಾದನ ಹತ್ರನೇ ನಿಂತಿದ್ರು ಬ್ರಹ್ಮದೇವರು. ಆ ಪ್ರಹ್ಲಾದನನ್ನ ಕಳಿಸ್ತಾರೆ, ಹೋಗಪ್ಪ, ತಾತ ಪ್ರಶಮಯೋಪೇಹಿ ಸ್ವಪಿತ್ರೆ ಕುಪಿತಂ ಪ್ರಭು. ನಿಮ್ಮ ಅಪ್ಪನಿಗೋಸ್ಕರ ಕೋಪ ಮಾಡ್ಕೊಂಡಿದ್ದಾನೆ, ಅದರಿಂದ ನಿಮ್ಮಪ್ಪನಿಗೋಸ್ಕರ ಕೋಪ ಮಾಡ್ಕೊಂಡ್ರು, ನಮ್ಮಪ್ಪನ್ನ ನೀ ಸಮಾಧಾನ ಮಾಡು ಅಂತ ಪ್ರಹ್ಲಾದ ರಾಜರು ಕಳಿಸ್ತಾ ನಿಮ್ಮ ಮುಂದೆ. ಯಾತಕ್ಕೆ ಈ ರೀತಿಯಾಗಿ ವ್ಯಾಪಾರ ಮಾಡಿದ್ರು? ಲಕ್ಷ್ಮೀದೇವಿ ಗೊತ್ತಿಲ್ವ ಈ ರೂಪ? ಅವಳು ನಿತ್ಯ ಮುಕ್ತಳು, ಅನಾದಿಯಿಂದ ಇರುವವಳು. ಪರಮಾತ್ಮನ ಅನಂತ ರೂಪಗಳ ಅಪರೋಕ್ಷಗಳನ್ನ, ಆ ಅನಂತ ರೂಪಗಳ ಒಂದು ಗುಣಗಳನ್ನ ಎಲ್ಲವನ್ನ ತಾನು ಸ್ವಯಂ ಅಪರೋಕ್ಷೀಕರಿಸಿಕೊಂಡು ಅದನ್ನ ನೋಡ್ತಾ ಇರುವವಳು. ದಿನನಿತ್ಯ ಆ ಗುಣಗಳಲ್ಲಿ ಮುಳುಗಿ ಆನಂದವನ್ನ ಅನುಭವಿಸ್ತಾ ಇರುವಂತಹ ರಮಾದೇವಿ. ಅವಳಿಗೆ ಈ ನರಸಿಂಹ ರೂಪದ ಒಂದು ಪರಿಕಲ್ಪನೆ ಇಲ್ವಾ? ಅದೃಷ್ಟ ಅಂತ ಹೇಳಿದ್ರೆ, ನಾನು ನೋಡೇ ಇಲ್ಲ ಈ ರೂಪವನ್ನ ಅಂತಂದ್ರೆ ಅದು ಹಾಗೆ ಯಥಾವತ್ತಾಗಿ ತಗೊಳ್ಳೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಪರಮಾತ್ಮನ ಪ್ರತಿಯೊಂದು ರೂಪವು ನಿತ್ಯ ನೂತನ ರೂಪ. ಅದರಲ್ಲಿ ರಮಾದೇವಿಗಂತೂ ವಿಶೇಷವಾಗಿ ಪ್ರತಿಯೊಂದು ಕ್ಷಣದಲ್ಲೂ ಪರಮಾತ್ಮನ ನಿತ್ಯ ನೂತನವನ್ನ ತೋರಿಸ್ತಾನೆ ಇರ್ತಾನೆ ಪರಮಾತ್ಮ. ಆದ್ರಿಂದ ಹಿಂದೆ ನೋಡಿದ ರೂಪಕ್ಕೂ ಇವಾಗ ನೋಡ್ತಾ ಇರೋ ರೂಪಕ್ಕೂ ವಿಶೇಷ ಇದೆ, ಇದರಲ್ಲಿ ನೂತನತ್ವ ಇದೆ. ಆಯ್ತು, ಏತತ್ವೇನ ಇಲ್ಲಿ ಏನೊಂದು ಹೊಸ ಗುಣ ರಮಾದೇವಿ ಕಾಣಿಸ್ತಾ ಇದೆ, ಈ ಗುಣ ಅದೃಷ್ಟ. ಮುಂಚೆ ನನಗೆ ಇದು ನಾನು ನೋಡಿರ್ಲಿಲ್ಲ, ಆಯ್ತು ಒಪ್ಕೊಂಡೆ. ಆದ್ರೆ ರೂಪನೇ ನೋಡಿಲ್ಲ, ಪರಮಾತ್ಮನ ಗುಣನೇ ಗೊತ್ತಿಲ್ಲ, ಇದೆಲ್ಲ ಹೇಳಿದ್ರೆ ಹೇಗೆ ಸಾಧ್ಯ ಇದು? ಮತ್ತೆ ಅದೃಷ್ಟ ಅಂತನಾರು ಆಗಲಿ, ಒಂದ್ ವೇಳೆ ನೋಡೇ ಇಲ್ಲಪ್ಪ ಸರಿಯಾಗಿ. ಅಶ್ರುತ ಅನ್ನೋದಂತೂ ತುಂಬಾ ಸುಳ್ಳು. ಸಾಕ್ಷಾತ್ ತಾನೇ ವೇದಗಳಿಗೆ ಅಭಿಮಾನಿನಿ, ತಾನೇ ನರಸಿಂಹ ರೂಪವನ್ನು ಮನ್ಯು ಸೂಕ್ತಾದಿಗಳಲ್ಲಿ ಪರಮಾತ್ಮನನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾಳೆ. ತಾನೇನೆ ಆ ರೂಪಗಳನ್ನ, ದಂಷ್ಟ್ರಾಕರಾಲ ವಕ್ತ್ರಗಳನ್ನೆಲ್ಲ ತಾನೇ ಸ್ತೋತ್ರ ಮಾಡ್ತಾ ಇದ್ದಾಳೆ. ಅದು ಅಶ್ರುತ ಅಂತಂದ್ರೆ ಅದು ಹೇಗೆ ಸಾಧ್ಯ ಆಗುತ್ತೆ? ಮತ್ತೇನು ರಮಾದೇವಿ ಹೇಳಿದ್ರೆ ಸುಳ್ಳು ಹೇಳಲ್ಲ ದೇವತೆಗಳ ಮುಂದೆ ಅಂದ್ರೆ? ಒಂದು ಅಸುರ ಮೋಹನಾರ್ಥ ಅನ್ನೋದು ಒಂದು. ಎರಡನೆಯದು ಪರಮಾತ್ಮನ ಇಚ್ಛಾ. ಪರಮಾತ್ಮ ಆ ಪ್ರಹ್ಲಾದನಿಗೆ ಅನುಗ್ರಹ ಮಾಡಬೇಕು, ಯಾಕೆ ಅವನಿಗೋಸ್ಕರವಾಗಿ ನಾ ಬಂದಿದ್ದೀನಿ. ಅದರಿಂದ ಯಾರಿಗೆ ಈಗ ಪ್ರಾಮಿನೆನ್ಸ್ ಕೊಡಬೇಕು? ಅವನಿಗೆ ಕೊಡಬೇಕು. ಎಲ್ಲ ಕಾಲದಲ್ಲೂ ಬ್ರಹ್ಮದೇವರು ಉತ್ತಮರು. ಎಲ್ಲ ಕಾಲದಲ್ಲೂ ಬ್ರಹ್ಮದೇವರಿಗೆ ರಮಾದೇವಿಗೆ ಕೊಟ್ರೆ ಪಾಪ ಆ 19ನೇ ಕಕ್ಷದ ದೇವತೆಗಳು ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗೋದು ಯಾವಾಗ ಅವರುಗಳು? ಅದರಿಂದ ದೇವರ ಇಚ್ಛಾ ಈ ಸರ್ತಿ ಆ ಒಂದು ಪ್ರಹ್ಲಾದನಿಗೆ ನಾನು ಅನುಗ್ರಹ ಮಾಡಬೇಕು, ಅವನಿಂದ ನಾನು ಸ್ತುತ್ಯನಾಗಬೇಕು, ಅವನಿಗೋಸ್ಕರ ಬಂದಿದ್ದೀನಿ. ಅದರಿಂದ ಪೂರ್ತಿ ಅಟೆನ್ಷನ್ ಅವನ ಕಡೆ ಇರಬೇಕು. ಇದು ದೇವರ ಇಚ್ಛಾ. ಈ ಇಚ್ಛಾವನ್ನ ತಿಳ್ಕೊಂಡವಳು ರಮಾದೇವಿ. ಅದಕ್ಕೋಸ್ಕರ ರಮಾದೇವಿ ಏನ್ ಮಾಡ್ಬಿಟ್ಲು, ನನಗಿದೇನು ಗೊತ್ತಿಲ್ಲ, ನನಗಿದು ಹೊಸ ರೂಪ ಅಂತಂದು. ತಾವತ್ತ ಸುಳ್ಳಲ್ಲ, ಅದು ಹೊಸ ರೂಪನೇ ರಮಾದೇವಿ. ಯಾಕೆ ನಿತ್ಯ ನೂತನ ಕಾಣ್ತಾ ಇರುತ್ತೆ, ನಿತ್ಯ ನೂತನವಾದಂತಹ ಜ್ಞಾನ ಅಲ್ಲಿಂದ ಬರುತ್ತದೋ ಅದು ಅಶ್ರುತನು.
ವೇದಗಳಲ್ಲಿ ಹೇಳಿರೋದಕ್ಕಿಂತಲೂ ಅಧಿಕವಾದ ಗುಣಗಳನ್ನ ರಮಾದೇವಿ ಪರಮಾತ್ಮನಲ್ಲಿ ನೋಡ್ತಾಳೆ. ತದನುಕ್ತ ಗುಣತ್ವತಃ ವೇದಾನುಕ್ತ ಗುಣತ್ವತಃ, ವೇದ ಅನುಕ್ತವಾದಂತಹ ಗುಣಗಳನ್ನು ತಿಳಿದವರು ವಾಯುದೇವರು, ವೇದ ಅನುಕ್ತವಾದ ಗುಣಗಳನ್ನು ತಿಳಿದವರು ರಮಾದೇವಿ. ಆದ್ರಿಂದ ವೇದದಲ್ಲಿ ಎಷ್ಟೋ ಗುಣಗಳು ವೇದಕ್ಕೆ ಹೇಳಕ್ಕೆ ಆಗಿಲ್ಲ, ಯಾಕಂದ್ರೆ ಸಾಮರ್ಥ್ಯನೇ ಇಲ್ಲ ವೇದಕ್ಕೆ, ಅದು ಶಬ್ದ. ಜೊತೆಗೆ ಅದಕ್ಕೆ ಅಭಿಮಾನಿಗಳು ಬೇರೆಯವರುಗಳು, ಅವರುಗಳಿಗೆ ಆ ಗುಣಗಳನ್ನು ಹೇಳಕ್ಕೆ ಆಗಿಲ್ಲ. ಅಂಥ ಗುಣಗಳನ್ನೆಲ್ಲವನ್ನ ರಮಾದೇವಿ ತಾನು ಸ್ವಯಂ ತಿಳ್ಕೊಂಡಿದ್ದಾಳೆ. ಆ ವೇದದಲ್ಲಿ ಹೇಳಿರುವ ಗುಣಗಳಿಗಿಂತಲೂ ಅಧಿಕವಾದ ಗುಣ ಇಲ್ಲಿ ಕಾಣಿಸ್ತಾ ಇದ್ದಾಗ ಅದು ಅಶ್ರುತ ಗುಣ ಆಯಿತು. ನಾ ಹಿಂದೆ ಕೇಳಿಲ್ಲ, ಹಿಂದೆ ನೋಡಿದ ಗುಣಕ್ಕಿಂತ ಹೊಸ ಗುಣ ಈ ರೂಪದಲ್ಲಿ ಅಭಿವ್ಯಕ್ತವಾಗ್ತಾ ಇದ್ದಾಗ ಈ ರೂಪ ನಾನು ನೋಡಿಲ್ಲ. ಅದರಿಂದ ಸತ್ಯನೂ ಹೌದು, ಸ್ವಲ್ಪ ಅದರಲ್ಲಿ ಮೋಹಕನೂ ಭಾಗನೂ ಮೋಹನನೂ ಇದೆ, ಅದರಲ್ಲಿ ಅದೂ ಸೇರಿಸುತ್ತಿದ್ದಾಳೆ ರಮಾದೇವಿ. ಬ್ರಹ್ಮದೇವರು ಅಷ್ಟೇನೆ, ಬ್ರಹ್ಮದೇವರಿಗೆ ನೋಡಿಲ್ಲದೆ ಇರೋ ರೂಪ ಏನಲ್ಲ, ಯಾಕಂದ್ರೆ 200 ಕಲ್ಪದಲ್ಲಿ ಪರಮಾತ್ಮನನ್ನ ಆರಾಧನೆ ಮಾಡುವವರು ಅವರು. ಇವತ್ತು ಬ್ರಹ್ಮದೇವರಾಗುವವರು ಇದಕ್ಕೆ 200 ಬ್ರಹ್ಮದೇವರಿಗೆ ಮುಂಚೆ ಅವರು ಸೃಷ್ಟಿಗೆ ಬಂದವರು. ಸೃಷ್ಟಿವಾದದಲ್ಲಿ, ಸರ್ವಸೃಷ್ಟಿವಾದದಲ್ಲಾದ್ರೂ ಇಟ್ಕೊಳ್ರಿ, ತೊಂದರೆ ಇಲ್ಲ. ಸರ್ವಸೃಷ್ಟಿವಾದ ಅಂತೂ ಇನ್ನೂ ಅನುಕೂಲ, ಯಾವಾಗಿಂದನೂ ಪರಮಾತ್ಮ ನೋಡ್ತಾ ಇದ್ದಾರೆ. ಆದ್ರಿಂದ ಒಂದು ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಒಂದ್ಸರ್ತಿ ನರಸಿಂಹಾವತಾರ ಆಗಿದ್ರು ಅವ್ರು ಈ ರೂಪವನ್ನು ನೋಡಿರ್ತಾರೆ, ಕೇಳಿರ್ತಾರೆ. ಅದರಿಂದ ಅಶ್ರುತ ಅಪೂರ್ವ ಅನ್ನೋದೆಲ್ಲ ಇದು ಪೂರ್ತಿ ಹಾಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಮತ್ತೇನಾಯ್ತು, ಎಲ್ಲರೂ ಆ ಪ್ರಹ್ಲಾದನಿಗೆ ಈ ಸರ್ತಿ ಪರಮಾತ್ಮನ ವಿಶೇಷ ಅನುಗ್ರಹ ಆಗಬೇಕು ಅಂತ ಪರಮಾತ್ಮನ ಇಚ್ಛಾ, ಆ ಇಚ್ಛೆಗೆ ಅನುಗುಣವಾಗಿ ತಮ್ಮ ವ್ಯಾಪಾರಗಳು, ಆದ್ರಿಂದ ಎಲ್ಲರೂ ಹಿಂದೆ ಸರಿದು ಬಿಟ್ಟರು. ಪ್ರಹ್ಲಾದ ನೀ ಹೋಗಪ್ಪ ಅಂತ ಮುಂದೆ ಬಿಟ್ಟರು. ತಥೇತಿ ಶನಕೈರಾಜನ್ ಮಹಾಭಾಗವತೋರ್ಭಕಃ, ನಿಧಾನಕ್ಕೆ ಬಂದ್ರಂತೆ ಪ್ರಹ್ಲಾದ ರಾಜ. ಭಯ, ಹತ್ರ ಹೋಗೋದಕ್ಕೆ ಭಯ. ಶನಕೈಹಿ, ನಿಧಾನಕ್ಕೆ ನಡ್ಕೊಂಡು ಬಂದ್ರಂತೆ. ಉಪೇತ್ಯ ಭುವಿಕಾಯೇನ ನನಾಮ ವಿದ್ರುತಾಂಜಲಿ. ಏನ್ ಮಾಡಿದ್ರಲ್ಲಿ ಹೋಗಿ ಸೀದಾ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ಟ ಪರಮಾತ್ಮನ ಪಾದಾರವಿಂದಗಳಿಗೆ. ನಮಸ್ಕಾರ ಮಾಡಿ ಕೈ ಮುಗಿದು, ಉದ್ದ ಕೈ ಮುಗಿದು ನಮಸ್ಕಾರ ಮಾಡ್ಬಿಟ್ಟ. ಪರಮಾತ್ಮ ಅಲ್ಲಿ ತನಕ ಎಲ್ಲೋ ನೋಡ್ತಾ ಇದ್ದ. ಪ್ರಹ್ಲಾದ ಬಂದು ನಮಸ್ಕಾರ ಮಾಡಿ ತಕ್ಷಣ ಅವನ ಕಡೆ ನೋಡಿದಂತೆ ಪ್ರಹ್ಲಾದ. ಸ್ವಪಾದ ಮೂಲೆ ಪತಿತಂ ತಮರ್ಭಕಂ ವಿಲೋಕ್ಯ ದೇವಃ ಕೃಪಯಾ ಪರಿಪ್ಲುತಃ. ಇಲ್ಲಿ ತನಕ ಪರಮಾತ್ಮ ರಕ್ತದಿಂದ ಒದ್ದೆ ಆಗಿದ್ದವನು ಈಗ ಕೃಪಾದಿಂದ ಒದ್ದೆ ಆಗೋದ. ಅವನನ್ನ ಉದ್ಧಾರ ಮಾಡಬೇಕು ಅಂತ ಪರಮಾತ್ಮನಿಗೆ ಕೃಪಾರಸ ಹರಿದು ಬರ್ತಾ ಇದೆ. ಅದರಿಂದ ಏನ್ ಮಾಡ್ದ, ಉತ್ತಾಪ್ಯ ತಚ್ಛೀರ್ಷ್ಣಿ, ಅವನನ್ನು ಎಬ್ಬಿಸಿದನಂತೆ. ನಮಸ್ಕಾರ ಮಾಡಿ ಹಂಗೆ ಮಲ್ಕೊಂಡಿದ್ದಾನೆ ಪ್ರಹ್ಲಾದ, ಎದ್ದಿಲ್ಲ. ಅವನನ್ನ ಎಬ್ಬಿಸಿದ ಪರಮಾತ್ಮ, ಹಿಡಿದು ಮೇಲಕ್ಕೆ ಎಬ್ಬಿಸಿದ. ತತ್ರೀಷ್ಣಿ ಅದದಾತ್ ಕರಾಂಬುಜಂ, ಅವನ ತಲೆಯನ್ನ ಆ ಕೈಗಳಿಂದ ಹಿಂಗೆ ಸವರಿದನಂತೆ. ಆ ರಕ್ತ ಸಿಕ್ತವಾದ ಕೈಗಳಿಂದ ಪರಮಾತ್ಮನ ಆ ಪ್ರಹ್ಲಾದನ ತಲೆಯನ್ನ ಹೀಗೆ ಸವರುತ್ತಾ ಇದ್ದಾನೆ. ಕರಾಂಬುಜಂ ಕಾಲಾಹಿ ನಿರ್ದಷ್ಟ ದಿಯಾಂ ಕೃತಾಭಯಂ. ಯಾವಾಗ ಪರಮಾತ್ಮನ ಕರಸ್ಪರ್ಶ ಆಯಿತೋ ಭಯ ಎಲ್ಲ ಹೋಯಿತು ಪ್ರಹ್ಲಾದನಿಗೆ. ಅಭಯವನ್ನ ಕೊಟ್ಟ ಪರಮಾತ್ಮ. ಹೆದರ್ಬೇಡಪ್ಪ, ನಾನು ನಿನಗೇನು ಮಾಡಲ್ಲ ಅಂತ ಪರಮಾತ್ಮ ಅಭಯವನ್ನ ಕೊಡ್ತಾ ಇದ್ದಾನೆ. ಆವಾಗ ಪ್ರಹ್ಲಾದ ರಾಜರು ಸ್ತೋತ್ರ ಮಾಡ್ತಾರೆ, ಸ್ವಾಮಿ ಬ್ರಹ್ಮಾದಿ ದೇವತೆಗಳು ನಿನ್ನನ್ನು ಸಂತೋಷ ಪಡಿಸಕ್ಕಾಗದೇ ಇದ್ದಾಗ ಇಂತೋಷ್ಟು ಮರಹತಿ ಸಮಯ ಹರಿರುಗ್ರ ಜಾತೆ, ಈ ಒಂದು ದೈತ್ಯ ಯೋನಿಯಲ್ಲಿ ಬಂದಿರೋ ನಾನು ಏನು ನಿನ್ನನ್ನ ಸ್ತೋತ್ರ ಮಾಡ್ತೀನಿ ಸ್ವಾಮಿ, ನಾನೇನ್ ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯ ನಿನ್ನನ್ನ. ಆದ್ರೆ ಇಷ್ಟಂತೂ ಗೊತ್ತು, ನಿನ್ನಲ್ಲಿ ನಾನು ಈ ಒಂದು ಗುಣವನ್ನ ನಾನು ಕಂಡ್ಕೊಂಡಿದ್ದೀನಿ. ಏನು, ಮನ್ಯೇ ಧನಾಭಿ ಜನರೂಪ ತಪಶ್ರುತೌಜಃ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾಃ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಇಷ್ಟು ನಾನು ಆಲೋಚನೆ ಮಾಡ್ತೀನಿ. ಏನು, ಧನ, ಅಭಿಜನ, ರೂಪ, ತಪಸ್ಸು, ಶ್ರುತ, ಓಜಸ್ಸು, ತೇಜಸ್ಸು, ಪ್ರಭಾವ, ಬಲ, ಪೌರುಷ, ಬುದ್ಧಿ, ಯೋಗ, ಇದು ಯಾವುದು ನಿನ್ನ ಆರಾಧನೆಗೆ ಅನುಕೂಲ ಆಗೋದಿಲ್ಲ. ಯಾವಾಗ ಭಕ್ತಿ ಇಲ್ಲದೆ ಅದನ್ನು ಸೇರಿಸ್ಕೋಬೇಕಲ್ಲ. ಹಾಗಿದ್ರೆ ದಾನ ಮಾಡಿದ್ದೆಲ್ಲ ವ್ಯರ್ಥನಾ?
ಓದಿದ್ದೆಲ್ಲ ವ್ಯರ್ಥನ, ಶ್ರವಣ ಮಾಡಿದ್ದೆಲ್ಲ ವ್ಯರ್ಥನ, ಇದು ಯಾವುದು ನಿನ್ನ ಆರಾಧನೆ ಬರೋದಿಲ್ಲ ಅಂತಂದ್ರೆ ಇದರಲ್ಲಿ ಶ್ರುತ ಅಂದ್ರೆ ಶ್ರವಣ ಅಂತ ಹೇಳ್ತಾ ಇದ್ರೆ, ಓದಿದ್ದು ಕೇಳಿದ್ದು ಇದು ಯಾವುದು ನಿನ್ನ ಆರಾಧನೆ ಬರೋದಿಲ್ಲ ಅಂದ್ರೆ ನಾವು ಓದ್ತಾ ಇರೋದು ಕೇಳ್ತಾ ಇರೋದೆಲ್ಲ ವೇಸ್ಟ್ ಉಂಟಾಗ್ಬಿಡುತ್ತೆ. ಅದಕ್ಕೆ ಭಕ್ತಿ ಇಲ್ಲದ ಇದು ಯಾವುದು ನಿನ್ನ ಆರಾಧನೆಗೆ ಇದು ಆಗೋದಿಲ್ಲ. ಮತ್ತೇನು ಭಕ್ತ್ಯಾ ತುತೋಷ, ನೀನು ಭಕ್ತಿಯಿಂದ ಸಂತುಷ್ಟನಾಗುವವನು. ಅದಕ್ಕೇನು ದೃಷ್ಟಾಂತ? ನಾನು ಯೂಥಪಾಯ, ಆ ಆನೆ ಅದು ಅಲ್ಲೆಲ್ಲೋ ಸರೋವರದಲ್ಲಿ ಒದ್ದಾಡ್ತಾ ಬಿದ್ದಿತ್ತು. ಅದು ಏನ್ ದಾನ ಮಾಡಿತ್ತು, ಏನ್ ತಪಸ್ ಮಾಡಿತ್ತು, ಏನ್ ಓದಿತ್ತು, ಏನ್ ದುಡ್ಡು ಕೊಡ್ತು ನಿನಗೆ? ಅದು ಏನ್ ತುಂಬಾ ದೊಡ್ಡ ಸತ್ಕುಲದಲ್ಲಿ ಪ್ರಸೂತವಾಗಿತ್ತ ಅದು ಆನೆ. ಅದು ಮೊದಲೇನೆ ಅದು ಜಾತಿ, ಅದು ಆನೆಯ ಜಾತಿ, ಅದು ಜಾತಿನೇ ಆನೆ, ಅದು ಪ್ರಾಣಿ ಜಾತಿ. ಅದು ಯಾವುದೋ ಮನೆಯಲ್ಲಿ ಸಾಕುವ ಹಸುನೂ ಅಲ್ಲ, ಅದು ಕಾಡು ಪ್ರಾಣಿ. ಕಾಡಲ್ಲಿ ವಾಸ ಮಾಡ್ಕೊಂಡಿದ್ಕೊಂಡು ಏನೋ ಮಾಡಿಕೊಂಡು ಮಂತ್ರ ಗೊತ್ತಿದ್ಯಾ, ತಂತ್ರ ಗೊತ್ತಿದ್ಯಾ, ಅದು ಒಂದ್ ದಿವಸ ದೇವ್ರ ಪೂಜೆ ಮಾಡಿತ್ತ? ಅದು ಏನ್ ಮಾಡಿತ್ತದು? ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂದ್ರೆ ಗರುಡಾರೂಢನಾಗಿ ಅದನ್ನು ದಾಸರ ತುಂಬಾ ಚೆನ್ನಾಗಿ ಹೇಳ್ತಾರೆ. ಮಡದಿಗೆ ಹೇಳದೆ ದುಡುದುಡನೆ, ಹೆಂಡತಿಗೆ ಹೇಳದೆ ಓಡ್ ಬರುವಷ್ಟು ಅರ್ಜೆಂಟ್ ಏನಿತ್ತು ನಿನಗೆ? ಆ ಗಜೇಂದ್ರನ ರಕ್ಷಣೆ ಮಾಡ್ಲಿಕ್ಕೆ ಅಷ್ಟು ಓಡ್ ಬಂದಿ. ಗರುಡ ಅಂತ ಇದ್ದಾನಂತೆ, ಸ್ವಾಮಿ ಬರ್ತೀನಿ ತಾಳು, ನಾ ಬರ್ತೀನಿ ಅಂತ ಇದ್ದಾನೆ. ನೀನ್ ಬಂದ್ರೆ ಸ್ಲೋ ಆಗೋಗ್ಬಿಡುತ್ತೆ ಅಂತ ಅಷ್ಟು ಫಾಸ್ಟ್ ಆಗಿ ಓಡ್ ಬಂದಿದ್ದಾನೆ ದೇವರು. ಮಧ್ಯ ದಾರಿನಲ್ಲಿ ಗರುಡ ಬಂದು ಸೇರ್ಕೊಂಡ ದೇವರಿಗೆ, ದೇವರು ಅದಕ್ಕೆ ಮುಂಚೆ ಓಡೋಗ್ಬಿಟ್ಟಿದ್ದಾನೆ. ಅಷ್ಟು ಅವಸರದಲ್ಲಿ ಆ ಗಜೇಂದ್ರನ ರಕ್ಷಣೆ ಮಾಡಕ್ ಬಂದಿಯಲ್ಲ, ಏನಿತ್ತು ಅವನಲ್ಲಿ? ಬಲ ಇತ್ತ, ಪೌರುಷ ಇತ್ತ, ಎಲ್ಲ ಹೋಗಿತ್ತ. ಇದ್ದ ಬಲ ಎಲ್ಲ ಹೋಗಿತ್ತು, ಪೌರುಷ ಹೋಗಿತ್ತು, ಸಾಯುವ ಪರಿಸ್ಥಿತಿನಲ್ಲಿ ಇದ್ದ, ಕೊಡೋದಕ್ಕೆ ಏನೂ ಇಲ್ಲ ಕೈಯಲ್ಲಿ. ಅದೆಲ್ಲೋ ಅಲ್ಲಿರೋ ಒಂದು ಹೂವನ್ನ ಕಿತ್ತಿ ಕೃಷ್ಣನಿಗೆ ಅರ್ಪಿತ ಅಂತಂದ್ರೆ ಬಂದು ಅವನನ್ನು ರಕ್ಷಣೆ ಮಾಡುದಿಲ್ಲ. ಇದು ಗೊತ್ತಾಗತ್ತೆ ನೀನು ಯಾರು, ನೀನು ಯಾವ ಕುಲ, ಯಾವ ಜಾತಿ, ಅವನು ಏನ್ ಮಾಡ್ತಾನೆ, ಏನು ಓದಿದ್ದಾನೆ, ಇದು ಯಾವುದು ನೋಡೋದಿಲ್ಲ. ನೀನು ನೋಡೋದು ಒಂದೇ, ಭಕ್ತಿಯಾ ತುತೋಷ. ಅವನು ಎಷ್ಟು ಭಕ್ತಿ ಮಾಡ್ತಾನೆ ಅದಕ್ಕೆ ನೀನು ಅನುಗ್ರಹ ಮಾಡ್ತೀಯ. ಅಂತ ಹಾಗಿದ್ರೆ ಅದೇ ಮುಖ್ಯನಾ? ಜಾತಿ ಮುಖ್ಯ ಅಲ್ವಾ? ಮುಂದಂತಾರೆ ವಿಪ್ರಾತ್ ದ್ವಿಷಡ್ ಗುಣಯುತಾತ್ ಅರವಿಂದ ನಾವ ಪಾದಾರವಿಂದ ವಿಮುಖಾತ್ ಸ್ವಪಚಂ ವರಿಷ್ಠಂ. ಭಕ್ತಿನೇ ಮುಖ್ಯ. ಯಾಕೆ ಅಂದ್ರೆ ದ್ವಿಷಡ್ ಗುಣಯುತಾತ್, ಸತ್ಯ, ದಾನ, ತಪಸ್ಸು, ಅಧರ್ಮ, ಇದು ಅಹಿಂಸಾ, ಶೌಚ ಎಲ್ಲ ಇರುವವನು. 12 ಗುಣಗಳು ಬ್ರಾಹ್ಮಣನಲ್ಲಿ ಇರಬೇಕಾದಂತಹ ಗುಣಗಳು, 12 ಗುಣಗಳಿದೆ ಅವನಲ್ಲಿ. ಅದಕ್ಕೆ ಪ್ರಹ್ಲಾದರಾಜರು ಶಬ್ದ ಪ್ರಯೋಗ ಮಾಡಿದ್ದು ವಿಪ್ರಾತ್ ಅಂದ್ರು. ಬ್ರಾಹ್ಮಣ ತಂದಿಲ್ಲ, ವಿಪ್ರಾತ್ ಅಂದ್ರು. ಅಂದ್ರೆ ಮೊದಲು ಹುಟ್ಟಬೇಕಾದ್ರೆ ಅವನು ಬ್ರಾಹ್ಮಣನಾಗಿರ್ತಾನೆ, ಸರಿಯಾದ ಸಂಸ್ಕಾರ ಆದ್ರೆ ಅವನು ದ್ವಿಜ ಅಂತ ಆಗ್ತಾನೆ. ದ್ವಿಜ ಆದವನು ಅಧ್ಯಯನಾದಿಗಳನ್ನ ಮಾಡಿದರೆ, ಎಲ್ಲ ಓದಿ ವೇದಗಳನ್ನೆಲ್ಲವನ್ನ ಓದಿಕೊಂಡು ಅದನ್ನ ಅನುಷ್ಠಾನ ಮಾಡಿದರೆ ಅವನನ್ನ ವಿಪ್ರ ಅಂತ ಕರೀತಾರೆ. ಅಂದ್ರೆ ಸದಾಚಾರ ಸಂಪನ್ನನಾಗಿರ್ಬೇಕು, ಶಾಸ್ತ್ರ ಉಕ್ತ ಕ್ರಮದಲ್ಲಿ ಇರಬೇಕು, ಅವನನ್ನ ವಿಪ್ರ ಅಂತ ಕರೀತಾರೆ. ಇಷ್ಟು ಇರುವವನು, ಅವನಲ್ಲಿ ದ್ವಿಷಡ್ ಗುಣಗಳು ಇದೆ. ದ್ವಿಷಡ್ ಗುಣ ಅಂದ್ರೆ 2, 6, 12 ಗುಣಗಳು ಇರಬೇಕಾದದ್ದು ಎಲ್ಲ ಇದೆ. ಆದ್ರೆ ಇವನಿಗಿಂತ ಸ್ವಪಚಂ ವರಿಷ್ಠಂ. ಸ್ವಪಚ ಅಂದ್ರೆ ಯಾರು ಗೊತ್ತಾ? ಚಂಡಾಲ ಜಾತಿಯಲ್ಲೇನೆ ಅತಿ ನೀಚವಾದ ಜಾತಿ. ನಾಯಿ ಮಾಂಸವನ್ನು ತಿನ್ನುವವರನ್ನ ಸ್ವಪಚ ಅಂತ ಕರೀತಾರೆ, ಅತಿ ನೀಚ ಜಾತಿ. ಅವನೇ ಶ್ರೇಷ್ಠ, ಅವನೇ ಶ್ರೇಷ್ಠ. ಯಾಕೆ? ಮನ್ಯೇ ತದರ್ಪಿತ ಮನೋ ವಚನಾತ್ಮಗೇಹ ಪ್ರಾಣ ಪುನಾತಿ ಸಕಲಂ ನತು ಭೂರಿ ಮಾನಃ. ಆ ಒಬ್ಬ ಏನಿದಾನೆ ಅವನು ಸ್ವಪಚ, ಅವನು ಇಡೀ ದೇಶವನ್ನ, ಇಡೀ ಸಕಲ ಪ್ರದೇಶವನ್ನು ಶುದ್ಧ ಮಾಡಿಬಿಡ್ತಾನ. ಅವನು ಬ್ರಾಹ್ಮಣ ಶುದ್ಧ ಮಾಡಲ್ಲ. ಯಾರು ತದರ್ಪಿತ ಮನನಲ್ಲವೋ ಅವನು. ಪರಮಾತ್ಮನ ಪಾದಾರವಿಂದಗಳಲ್ಲಿ ಮನಸ್ಸನ್ನಿಡದೆ, ಪಾದಾರವಿಂದ ವಿಮುಖಾತ್, ವಿಮುಖನಾಗಿ ಇರುವವನು. ಅವನು ಏನು ಬೇಕಾದ್ದು ಮಾಡ್ಲಿ, ಅವನು ಏನು ಜಪ ಮಾಡ್ಲಿ, ಏನಾರ ಮಾಡ್ಲಿ, ಏನು ಮಾಡಿದರೂ ಅವನು ಎಷ್ಟು ಬೇಕಾದ್ರೆ ಮಂತ್ರ ಉಚ್ಚಾರಣೆ ಮಾಡ್ಲಿ, ಜಾಗ ಶುದ್ಧಿ ಆಗೋದಿಲ್ಲ. ಯಾಕೆ? ತನ್ನಲ್ಲೇ ಮೊದಲು ಶೌಚ ಇಲ್ಲ ಅವನಿಗೆ. ಪರಮಾತ್ಮನಿಂದ ವಿಮುಖನಾಗಿದ್ದಾನೆ. ಪರಮಾತ್ಮನಿಂದ ವಿಮುಖನಾಗೋದು ಅಂತಂದ್ರೆ 2 ರೀತಿಯಲ್ಲಿ. ಒಂದು
ವಿಷಯಾಸಕ್ತನಾದರೂ ಪರಮಾತ್ಮನಿಂದ ವಿಮುಖನಾಗ್ತಾನೆ, ಅಥವಾ ಅಜ್ಞಾನಕ್ಕೆ ವಶನಾಗಿ ನಾನು ಬ್ರಹ್ಮ ಒಂದೇ ಅಂತಂದ್ರೂ ಪರಮಾತ್ಮನಿಂದ ವಿಮುಖನಾಗ್ತಾನೆ. ಅಜ್ಞಾನಕ್ಕೆ ಶರಣಾಗತನಾಗಿದ್ದಾನೆ ಅಂದ್ರೂ ಪರಮಾತ್ಮನಿಂದ ವಿಮುಖ. ಅಂದ್ರೆ ಅವೈಷ್ಣವ ಮತವನ್ನ ಅನುಸರಿಸಿದರೆ ಅವನು ಪರಮಾತ್ಮನಿಂದ ವಿಮುಖ. ವೈಷ್ಣವ ಮತದಲ್ಲಿ ಇದ್ರೂ ವಿಷಯಾಸಕ್ತನಾಗ್ಬಿಟ್ರೆ, ಕಾಮಕ್ರೋಧಾದಿಗಳಿಗೆ ವಶನಾಗ್ಬಿಟ್ರೆ ಅವನು ಪರಮಾತ್ಮನಿಂದ ವಿಮುಖನಾಗ್ತಾನೆ. ಈ ಎರಡು ಪ್ರಸಂಗದಲ್ಲೂ ತಾನೇ ಮೊದಲು ಶುದ್ಧನಿಲ್ಲ, ಇನ್ನೇನು ಬೇರೆಯವರನ್ನು ಶುದ್ಧ ಮಾಡ್ತಾನೆ. ಆದ್ರಿಂದ ಶುದ್ಧಿ ಮಾಡೋದು ಪರಮಾತ್ಮನ ಚಿಂತನೆ, ಪರಮಾತ್ಮನ ನಾಮಸ್ಮರಣೆ. ಆ ಪಾದಾರವಿಂದದಲ್ಲಿ ಮನಸ್ಸನ್ನು ಇಡೋದೇ ನಮಗೆ ಶೌಚ. ಅದರಿಂದ ಇದಕ್ಕೆ ಜಾತಿ ಇಲ್ಲ, ಜಾತಿ ದೊಡ್ಡದಲ್ಲ. ದೊಡ್ಡದು ಯಾವುದು? ಭಕ್ತಿ ಒಂದೇನೆ. ಆ ಭಕ್ತಿ ಜಾತಿ ವಿಶಿಷ್ಟವಾದಾಗ ಶ್ರೇಷ್ಠ ಆಗತ್ತೆ ಅಷ್ಟೇ. ಭಕ್ತಿ ಇಲ್ಲದ ಜಾತಿ ಅದು ಕೆಲಸಕ್ಕೆ ಬರದೇ ಇರೋದು, ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ನೈವಾತ್ಮನಃ ಪ್ರಭುರಯಂ ನಿಜಲಾಭ ಪೂರ್ಣೋ ಮಾನಂ ಜನಾದ ವಿದುಷಃ ಕರುಣೋ ವೃಣೀತೆ. ಇನ್ನು ನೀನು ಈ ವಿದ್ವಾಂಸರ, ಈ ಜ್ಞಾನಿಗಳ ಪೂಜಾವನ್ನ ಸ್ವೀಕಾರ ಮಾಡ್ತೀಯಲ್ಲ ನೀನು, ನೈವ ಆತ್ಮನಃ ಪ್ರಭುರಯಂ, ನೀನು ತಗೊಳ್ಳೋವನು ನಿಜಲಾಭ ಪೂರ್ಣ, ಅದರಿಂದ ನೀನು ಏನು ಪ್ರಯೋಜನವೂ ಇಲ್ಲ. ನೀನು ಅವರ ಪೂಜೆಗಳನ್ನ, ಅವರ ಆರಾಧನೆಗಳನ್ನ ನೀ ಯಾತಕ್ಕೋಸ್ಕರವಾಗಿ ಸ್ವೀಕಾರ ಮಾಡ್ತೀಯಾ ಅಂದ್ರೆ ಅವ್ರಿಗೆ ಅನುಕೂಲ ಮಾಡೋಕ್ಕೋಸ್ಕರವಾಗಿ ನೀನು ಸ್ವೀಕಾರ ಮಾಡ್ತೀಯ, ನಿನಗೇನು ಪ್ರಯೋಜನ ಇಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಹಾಗೆ ಯದ್ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಚಾತ್ಮನೆ ಪ್ರತಿಮುಖಸ್ಯ ಯಥಾಮುಖ ಶ್ರೀಹಿ. ಒಳ್ಳೆ ದೃಷ್ಟಾಂತ. ನಾವು ಚಂದ ಕಾಣಬೇಕು, ನೋಡೋದಕ್ಕೆ ಚೆನ್ನಾಗಿರ್ಬೇಕು. ಏನ್ ಮಾಡ್ಬೇಕು? ನಮ್ಮ ಮುಖಕ್ಕೆ ಅಲಂಕಾರ ಮಾಡ್ಕೊಳ್ಬೇಕು ಹೊರತು ಕನ್ನಡಿಗೆ ಅಲಂಕಾರ ಮಾಡಿದ್ರೆ ನಾವು ಚೆನ್ನಾಗಿ ಕಾಣೋದಿಲ್ಲ. ನಾವು ಚೆನ್ನಾಗಿ ಕಾಣಬೇಕು, ಫೋಟೋನಲ್ಲಿ ನಾವು ಚೆನ್ನಾಗಿ ಬರಬೇಕು ಅಂತಂದ್ರೆ ಲೆನ್ಸ್ಗೆ ಅಲಂಕಾರ ಮಾಡಿ ಪ್ರಯೋಜನ ಇಲ್ಲ. ನಮ್ಮ ಮುಖ ಚೆನ್ನಾಗಿ ಇರಬೇಕು, ಅದಕ್ಕೆ ಮುಖಕ್ಕೆ ಅಲಂಕಾರ ಮಾಡಬೇಕು. ಅಂದ್ರೆ ಬಿಂಬಸ್ಥಾನ, ಬಿಂಬ ಯಾವುದು? ಪರಮಾತ್ಮ. ಅದರಿಂದ ಪರಮಾತ್ಮನಿಗೆ ನಮ್ಮ ಆರಾಧನೆಗಳನ್ನ, ನಮ್ಮ ಸಮರ್ಪಣೆಗಳನ್ನ ಪರಮಾತ್ಮನಿಗೆ ಮಾಡಿದರೆ ಅದು ಪ್ರತಿಬಿಂಬದಲ್ಲಿ ಪ್ರತಿಫಲಿತವಾಗತ್ತೆ. ಅದನ್ನ ಬಿಟ್ಟು ಬರೀ ನಮಗೆ ನಾವು ಮಾಡ್ಕೋತಾ ಇದ್ರೆ ಅದು ದೇಹಕ್ಕಾಗತ್ತೆ, ಬರೀ ಕನ್ನಡಿಯನ್ನ ಅಲಂಕರಿಸಿದಂತೆ ಆಗತ್ತೆ. ಅದಕ್ಕೋಸ್ಕರನೇ ನಾವು ಏನ್ ತಿಂತೀವಿ, ಏನು ಉಡ್ತೀವಿ, ಏನ್ ಅನುಭವಿಸ್ತೀವಿ ಎಲ್ಲವನ್ನ ದೇವರಿಗೆ ಅರ್ಪಣೆ ಮಾಡ್ರಿ. ಇದೆಂತ ಪೂಜೆ ಹೇಳಿರೋದು. ಪತ್ರಂ ಪುಷ್ಪಂ ಫಲಂ ತೋಯಂ, ಎಲ್ಲವನ್ನ ನನಗೆ ಅರ್ಪಣೆ ಮಾಡುವಂತ ದೇವರಂತ ಇದ್ದಾನಲ್ಲ. ಯಾತಿಗೆ ಎಲ್ಲವನ್ನ ದೇವರಿಗೆ ಅರ್ಪಣೆ ಮಾಡಬೇಕು? ನಮಗೇನ್ರಿ ಲಾಭ? ದೇವರಿಗೆ ಅರ್ಪಣೆ ಮಾಡಿದ್ರೆ ತನಕ ನಮಗ್ ಸಿಗತ್ತೆ. ಯಾಕೆ? ಜೀವ ಅನ್ನೋದು ಪರಮಾತ್ಮನ ಪ್ರತಿಬಿಂಬನಾಗಿದ್ದಾನೆ. ಬಿಂಬದಲ್ಲಿ ಅದು ಬಂದರೆ ಗುಣ, ಅದು ಪ್ರತಿಬಿಂಬದಲ್ಲಿ ಅಭಿವ್ಯಕ್ತವಾಗೋದಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಪ್ರತಿಬಿಂಬದಲ್ಲಿ ಬರೋದಕ್ಕೆ ಸಾಧ್ಯನೇ. ಏನ್ ಮಾಡೋದು ಪ್ರತಿಬಿಂಬದಲ್ಲಿ ಬರೋದಿಲ್ಲ. ಅದು ನೀವು ಡೈರೆಕ್ಟ್ ಆಗಿ ಪ್ರತಿಬಿಂಬಕ್ಕೆ ಅಲಂಕಾರ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಕನ್ನಡಿಗೆ ಅಲಂಕಾರ ಮಾಡಿದ್ರು ಪ್ರತಿಬಿಂಬದಲ್ಲಿ ಬರೋದಿಲ್ಲ. ಯಾಕೆ? ಕನ್ನಡಿ ಸರಿದ್ರೆ, ಪ್ರತಿಬಿಂಬ ಸರಿದ್ರೆ ಹೋಯ್ತು ಅಲಂಕಾರ ಎಲ್ಲಾನು. ಶರೀರ ಹೋಯ್ತು, ಇನ್ನೊಂದು ಶರೀರಕ್ಕೆ ಹೋದ್ವಿ, ಕನ್ನಡಿ ಹೋಯ್ತು, ಅಲಂಕಾರ ಹೋಯ್ತು. ಅದಕ್ಕೋಸ್ಕರವಾಗಿ ನಿನಗೆ ಆರಾಧನೆ ಮಾಡಬೇಕು. ತಸ್ಮಾದಹಂ, ಅದರಿಂದ ನಾ ಏನ್ ಮಾಡ್ತೀನಿ? ವಿಗತ ವಿಕ್ಲವ ಈಶ್ವರಸ್ಯ ಸರ್ವಾತ್ಮನ ನಹಿ ಗೃಣಾಮಿ ಯಥಾ ಮನೀಷಂ. ಅದರಿಂದ ನಾ ಏನ್ ಮಾಡ್ತಿದ್ದೀನಿ? ಈ ಸಂಸಾರದಲ್ಲೇ ಬೀಳುವಂತಹ, ಮತ್ತೆ ವಾಪಸ್ಸು ಸಂಸಾರಕ್ಕೆ ಬರುವಂತಹ ಈ ಒಂದು ವ್ಯಾಪಾರ ಏನಿದೆ, ಈ ವ್ಯಾಪಾರದಲ್ಲಿ ನಾನು ಬೀಳೋದಕ್ಕೆ ನೀವು ಇಷ್ಟನೇ ಪಡ್ತಾ ಇಲ್ಲ. ನೀಚೋಜಯ ಗುಣ ವಿಸರ್ಗ ಮನುಪ್ರವಿಷ್ಟ ಪೂಯೇತ ಏನ ಹಿ ಪುಮಾನ್ ಅನುವರ್ಣಿತೇನ. ಅದರಿಂದ ನಾವು ಶುದ್ಧರಾಗಬೇಕು ಅಂತಂದ್ರೆ ಅದಕ್ಕಿರೋದು ಒಂದೇ ಮಾರ್ಗ, ನಿನ್ನ ಪಾದಾರವಿಂದಗಳ ಶರಣಾಗತಿ. ನಿನ್ನ ಪಾದದಲ್ಲಿ ಬಿದ್ದು ಬಿಡೋದು, ನಿನಗೆಲ್ಲವನ್ನ ನಿನಗೆ ಅರ್ಪಿಸಿ ಬಿಡೋದು. ಇದೊಂದನ್ನು ಬಿಟ್ಟು ಬೇರೆ ಇನ್ನೇನು ಉಪಾಯ ನಮಗೆ ಇಲ್ಲ. ಅದೊಂದೇ ಉಪಾಯ. ಅವಾಗ ಕೇಳ್ಕೊಳ್ತಾರೆ, ಯಾತಕ್ಕಿಷ್ಟು ಕೋಪ ಮಾಡ್ಕೋತಾ ಇದೆಯಾ? ತದ್ಯಚ್ಚ ಮನ್ಯುಂ ಅಸುರಶ್ಚ ಹತಸ್ತ್ವಯ ಅದ್ಯ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ. ಅವನ ಅಸುರ, ಅವನು ಸತ್ತ, ನಿನ್ನ ಕೈಯಲ್ಲಿ ಹತನಾಗಿದ್ದಾನೆ, ಇನ್ನಾದ್ರೂ ಕೋಪ ಬಿಡು. ಯಾಕೆ ಅಂದ್ರೆ ವೃಶ್ಚಿಕ ಸರ್ಪ ಹತ್ಯ,
ಹಾವು ಚೇಳುಗಳ ಮರಣ ವಾರ್ತೆಯನ್ನ ಕೇಳಿ ಸಾಧು ಅವನು ಸಂತೋಷ ಪಡ್ತಾನೆ. ಅದರಿಂದ ಅಸುರ ಸತ್ತಿದ್ದಾನೆ, ನೀ ಸಂತೋಷ ಪಡಬೇಕು. ಈಗ ಅಸುರ ಹತನಾದ ಅಂತ ಸಂತೋಷ ಪಡಬೇಕು. ಯಾಕೆ ಕೋಪ ಮಾಡ್ಕೋತಾ ಇದೆಯಾ? ಬಿಡು, ಆ ಕೋಪವನ್ನು ತೆಗೆದುಹಾಕು, ಸಂತೋಷನಾಗು. ಲೋಕಾಶ್ಚ ನಿವೃತ್ತಿ ವಿತಾಹ, ಎಲ್ಲ ದೇವತೆಗಳು ವಾಪಸ್ ಹೋಗ್ಬೇಕು ಅಂತ ಕಾಯ್ತಾ ಇದ್ದಾರೆ. ಸ್ತೋತ್ರ ಮಾಡ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗೋಂಗಿಲ್ಲ, ಅಪ್ಪಣೆ ತಗೊಂಡು ಹೋಗ್ಬೇಕು. ನಾವು ಹಂಗೆ ಹೋಗ್ತೀವಿ, ಸೀದಾ ಹೋಗ್ತೀವಿ, ದೇವ್ರ ದರ್ಶನ ಮಾಡ್ಕೊಂಡು ನೊಬ್ಬಾಡಿನ ವಾಪಸ್ ಬರ್ತಾ ಇರ್ತೀವಿ. ನಮ್ಗೆ ಅದ್ರ ಗೊತ್ತೇ ಇಲ್ಲ ನಮ್ಮ ಪರಿಕಲ್ಪನೆಗಳು. ಪರಮಾತ್ಮನ ಅಪ್ಪಣೆ ತಗೊಂಡು ಬರಬೇಕು. ಪರಮಾತ್ಮ ಅಪ್ಪಣೆ ಕೊಡೋ ತನಕ ಬರೋ ಹಂಗಿಲ್ಲ. ಎಲ್ಲ ದೇವತೆಗಳು ಕಾಯ್ತಾ ಇದ್ದಾರೆ, ಸ್ವಾಮಿ ನೀ ಸಂತುಷ್ಟನಾಗಿ ಅವರನ್ನೆಲ್ಲ ಹೋಗ್ಬಾ ಅಂತಂದ್ರೆ ಅವ್ರು ಹೋಗ್ತಾರೆ. ಅವ್ರವ್ರ ಕೆಲಸಗಳನ್ನ ನೋಡ್ಕೊಳ್ಬೇಕು. ಎಲ್ಲ ಹೆದರ್ಕೊಂಡು ನಿಂತ್ಕೊಂಡಿದ್ದಾರೆ, ನೀ ಕೋಪ ಬಿಟ್ಟು ಅನುಗ್ರಹ ಮಾಡು. ಲೋಕಾಶ್ಚ ನಿವೃತ್ತಿ ಮಿತಾಹ ಪ್ರತಿಯಾಂತು ಸರ್ವ, ಎಲ್ಲ ಹೋಗ್ಲಿ ಅವ್ರವ್ರ ಬಳಿಗೆ. ರೂಪಂ ನೃಸಿಂಹ ವಿಭವಾಯ ಜನ ಸ್ಮರಂತಿ, ಈ ನಿನ್ನ ರೂಪ ಏನಿದೆಯಲ್ಲ, ಈ ದಿವ್ಯ ರೂಪವನ್ನ ಎಲ್ಲ ಜನರು ಸ್ಮರಣೆ ಮಾಡ್ತಾರೆ. ಯಾತಕ್ಕೆ? ತಮ್ಮ ದುರಿತಗಳ ನಾಶಕ್ಕೋಸ್ಕರವಾಗಿ. ನಮ್ಮ ದುರಿತಗಳ ನಾಶ ಆಗಬೇಕು ಅಂತಂದ್ರೆ ಅದಕ್ಕೆ ನರಸಿಂಹದೇವರೇ ಬೇಕು, ಅವರೊಬ್ಬರಿಂದನೇ ಆಗೋದಾದ್ರಿಂದ ಎಲ್ಲರೂ ಈ ರೂಪವನ್ನು ಚಿಂತನೆ ಮಾಡಲಿ. ಅದಂತ ಚಿಂತನೆ ಮಾಡುವಂತೆ ನೀನು ಅವರಿಗೆಲ್ಲರಿಗೂ ಅನುಗ್ರಹ ಮಾಡು, ಕೋಪವನ್ನು ಸಮಾಧಾನ ಮಾಡ್ಕೋ. ಅಲ್ಲ, ನಿನಗೆ ಭಯ ಇಲ್ವಾ? ಅವರೆಲ್ಲ ಹೆದರ್ಕೊಳ್ತಾ ಇದ್ದಾರೆ ಅಂತಂದ್ರೆ ನೀ ಏನ್ ಭಯ ಇದ್ದ ಬಂದು ಮಾತಾಡ್ತಾ ಇದೆಯಲ್ಲ. ನಾಹಂ ಬಿಭೇಮಿ ಅಜಿತ ತೇಭಿ ಅತಿ ಭಯಾನಕಸ್ಯ ಜಿಹ್ವಾಗ್ನಿನೇತ್ರ ಭೃಕುಟಿ ರಭಸೋಗ್ರದಂಷ್ಟ್ರಾತ್ ಆಂತ್ರಸ್ರಜಃ ಕ್ಷತಜಕೇಸರ ಶಂಕುಕರ್ಣ ನಿರ್ಹಾದ ಬೀತ ದಿಗಿಭಾತ್ ಅರಿಭಿನ್ನ ಖಾಗ್ರಾತ್. ನೀನ್ ಬೇಕಾದ ತೋರಿಸ್ಬೋದು ಭಯ ಪಡಿಸುವಂತಹದ್ದು. ಅತಿ ಭಯಾನಕಸ್ಯ, ಅತಿ ಭಯಾನಕ ರೂಪ ನಿಂತು. ಅದೇನ ದಂಷ್ಟ್ರಗಳು, ಆ ಭಯಂಕರವಾದ ಕೋರೆಹಲ್ಲು, ಆ ನಾಲಿಗೆಗಳು, ಲೇಲಿಯಾನುಗಳು, ಆ ಭೃಕುಟೀಕೃತ ಆ ಗುಬ್ಬುಗಳನ್ನ ಗಂಟು ಹಾಕೊಂಡಿರೋದು, ಆ ಶಂಕೋಗ್ರಕರ್ಣ ಕಿವಿಗಳನ್ನೆಲ್ಲ ಎಬ್ಬರಿಸಿ ನಿಲ್ಲಿಸ್ಕೊಂಡಿರೋದು, ಕೇಸಚ್ಛಟ ಕೇಸರಗಳನ್ನೆಲ್ಲ ಹರಡಿ ಬಿಟ್ಕೊಂಡಿದ್ಯಾ, ಆಂತರ್ಮಾಲ ಹಾಕೊಂಡಿದ್ಯಾ, ಕೈಯೆಲ್ಲ ರಕ್ತ ಮಾಡ್ಕೊಂಡಿದ್ಯಾ. ಹೌದು, ನಂಬಿದೆ, ನನಗೆ ಭಯ ಇದೆ. ಯಾಕೆ ಅಂದ್ರೆ ನೀನು ನನ್ನನ್ನ ರಕ್ಷಣೆ ಮಾಡಕ್ಕೆ ಬಂದಿರೋನು. ಇದು ಏನು ಭಯಂಕರ ರೂಪ ಅಂತ ನೀ ಅನ್ಕೋತಾ ಇದೀಯಾ? ನೀ ನನ್ನ ಭಯಪಡಿಸ್ಬೋದು, ಇಷ್ಟು ಭಯಂಕರ ರೂಪ ತಗೊಂಡ್ಬಂದ್ಬಿಟ್ರೆ ಹೆದರ್ಕೊಂಡ್ಬಿಡ್ತೀನಿ ಅಂತ ಅನ್ಕೋತಾ ಇದೀಯಾ? ಇದಕ್ಕಿಂತ ಭಯಾನಕ ರೂಪ ಒಂದಿದೆ, ಹೇಳ್ತೀನಿ ಕೇಳು. ಯಾವುದು? ತ್ರಸ್ತೋಮ್ಯಹಂ ಕೃಪಣ ವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತಃ. ಇದಕ್ಕಿಂತ ಭಯಾನಕ ರೂಪ ಸಂಸಾರ ಚಕ್ರ ಇದೆ. ಅದಕ್ಕೆ ಹೆದರ್ಕೋತಾ ಇದ್ದೀನಿ. ನಿನ್ಗೇನು ರೂಪ ಭಯಾನಕ ರೂಪನೇ ಅಲ್ಲ ಇದು, ನಿಂದು ಅದು ಅತೀ ಭಯಾನಕ ರೂಪ. ಅದಕ್ಕಿಂತ ಭಯಂಕರವಾಗಿ ಇದೆ ಈ ಸಂಸಾರ ಚಕ್ರ. ಬದ್ಧ ಸ್ವಕರ್ಮಭಿಹಿ, ಅದು ಎಂತಾದದು ಅಂತಂದ್ರೆ ಎಷ್ಟು ಭಯಾನಕ ಅಂದ್ರೆ ಬಿಡಿಸ್ಕೊಳ್ಳೋದಕ್ಕೆ ಎಷ್ಟೆಷ್ಟು ಕರ್ಮ ಮಾಡ್ತೀವೋ ಅಷ್ಟಷ್ಟು ಬಂಧಿತರಾಗ್ತಾ ಹೋಗ್ತಾ ಇರ್ತೀವಿ. ಅಂಥ ಒಂದು ಚಕ್ರ ಅದು. ಈ ತರಹ ಇರುವಂತಹ ಬದ್ಧ ಸ್ವಕರ್ಮಭಿಹಿ, ನಾ ಮಾಡಿದ ಕರ್ಮದಿಂದ ನಾನೇ ಬಂಧಿತನಾಗ್ತಾ ಇದ್ದೀನಿ, ಕಟ್ಟಾಕೋತಾ ಇದ್ದೀನಿ ನನ್ನನ್ನೇ ನಾನು. ಬದ್ಧ ಸ್ವಕರ್ಮವಿಹಿ ಉಷತ್ತಮ ದೇಂಗ್ರಿ ಮೂಲಂ ಭೀತಾಪವರ್ಗ ಮರಣಂ ಸಮಯಾಂಕದಾನು. ಈ ಜನನ ಮರಣದ ಭಯ ತುಂಬಾ ಆಗೋಗಿದೆ ಸ್ವಾಮಿ ನನಗೆ. ಅದು ತುಂಬಾ ಭಯ ಇದೆ. ಅದನ್ನು ಯಾವಾಗ ಪರಿಹಾರ ಮಾಡ್ತೇನೆ ನೀನು? ಅದು ಯಾವಾಗ ಪರಿಹಾರ ಆಗುತ್ತೆ ನನಗೆ ಆ ಭಯ? ಈ ರೂಪ ನೋಡಿ ನನಗೇನು ಭಯ ಆಗ್ತಾ ಇಲ್ಲ ನನಗೆ. ಆದ್ರಿಂದ ಸಾಕು, ಈ ರೂಪವನ್ನ ನಿಲ್ಲಿಸಿ ಸಮಾಧಾನ ರೂಪ ಮಾಡಿಕೊಂಡು ಶಾಂತ ರೂಪವನ್ನ ಪ್ರದರ್ಶನ ಮಾಡು, ಸಾಕು. ಇದೆಲ್ಲವೂ ಎಷ್ಟೇ ಹೇಳಿದ್ರು ಅದು ಮುಗಿಯೋದೇ ಇಲ್ಲ. ಈ ಸಂಸಾರದ ಒಂದು ಪ್ರವೃತ್ತಿ ಅನ್ನೋದು ಅಷ್ಟು ಭಯಂಕರವಾಗಿ ಇದೆ. ಹೇಗದು ಅಂತಂದ್ರೆ ಕಂಡೂಯನೇನ ಕರೆಯೋ ಇವ ದುಃಖ ದುಃಖಂ. ಈ ಸಂಸಾರ ಹೇಗಿದೆ ಅಂತಂದ್ರೆ ಕಂಡೂಯನ ಇದ್ದಂತೆ. ಕಂಡೂಯನ ಅಂತಂದ್ರೆ ಅದೇನದು ಕೆಲ್ತ ತುರ್ಕೆ. ಅದು ನೀವು ಎಷ್ಟು ಕೆರೀತಾ ಇದ್ರಿ ಅದನ್ನ. ಕಂಡೂಯನೇನ ಕರೆಯೋಹೋ ಇವ ದುಃಖ ದುಃಖಂ. ಅದ ಆ ಕೆರ್ಕೋತಾ ಇರ್ಬೇಕಾದ್ರೆ ಸಮಾಧಾನ ಇದ್ದಂತೆ ಇರುತ್ತೆ. ಏನೋ ಆ ಕಾಲದಲ್ಲಿ ಒಂಚೂರು ಆರಾಮ ಅನಿಸ್ತಾ ಇರುತ್ತೆ. ಕೆರೆದು ಬಿಟ್ಟ ತಕ್ಷಣ ಉರಿ ಶುರು ಆಗುತ್ತೆ. ಇನ್ನು ಜಾಸ್ತಿ ಕೆರೆದ್ರೆ ರಕ್ತ ಬರುತ್ತೆ, ಗಾಯ ಆಗುತ್ತೆ, ರಣ ಆಗುತ್ತೆ. ಆ ಕೊನೆಗೆ ಅದು ಕಿವು ಪಸುಗಳಾಗಿ ಮತ್ತೆ ಆಮೇಲೆ ಅದಕ್ಕೆ 28 ಒದ್ದಾಡ ಆಗುವಂತೆ ಆಗುತ್ತೆ. ಇದೇನ ನಮ್ಮ ಸಂಸಾರದ ಈ ಇಂದ್ರಿಯ ತರ್ಪಣ ಅನ್ನೋದು. ಈ ಇಂದ್ರಿಯಗಳಿಗೆ ಎಷ್ಟೆಷ್ಟು ವಿಷಯಗಳನ್ನ ಕೊಡ್ತಾ ಇರ್ತೀವೋ ಆ ಕಾಲದಲ್ಲಿ ಚೆನ್ನಾಗಿದ್ದಂಗೆ ಇರುತ್ತೆ. ಆದ್ರೆ ಆಮೇಲಿಂದ ಬರೀ ದುಃಖ ದುಃಖ ದುಃಖನೇ. ಅದು ಕರೆಯೋರಿವ ದುಃಖ ದುಃಖಂ, ಅದು ಮುಗಿಯೋದೇ ಇಲ್ಲ ಅದು. ಅಲ್ಲದೆ ಇದು ಮುಗಿದೇ ಇರುವಂತಹದ್ದು. ಅದಕ್ಕೆ ಏನ್ ಮಾಡಬೇಕು?
ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ಯತಸ್ತ್ವದುದರಂ ಶ್ರವಣಂ ಕುತಶ್ಚಿತ್ ಗ್ರಾಣೋನ್ಯತಃ ಫಲದೃಕ್ ಕ್ವಚ ಕರ್ಮ ಶಕ್ತಿ ಬಹ್ಯ ಸಪತ್ನೈವ ಗೇಹಪತಿಂ ಲುನಂತಿ. ಒಬ್ಬ ಪಾಪ ಗೊತ್ತಿಲ್ಲ ಅವನಿಗೆ, ಅನೇಕ ಜನ ಹೆಂಡತಿಯರನ್ನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೇಗಿರುತ್ತೆ ಅವನ ಪರಿಸ್ಥಿತಿ ಅಂತ. ಒಬ್ಬೊಬ್ರು ಒಂದೊಂದು ಕಡೆಯಿಂದ ಹಿಡ್ಕೊಂಡು ಇಳಿತಾ ಇದ್ದಾರೆ. ಒಬ್ರು ಈ ಕಡೆ ಬಾ ಅಂತಾರೆ, ಒಬ್ರು ಆ ಕಡೆ ಬಾ ಅಂತಾರೆ. ಗಾದೆ ಹೇಳ್ತಾರೆ, ಇಬ್ಬರು ಹೆಂಡಿರ ಕಾಟ ಇರುಳು ತಿಗಣೆಯ ಕಾಟ ಅಂತ. ಇಬ್ಬರ ಹೆಂಡತಿಗೆ ಈ ಹಣೆ ಬರ ಆಯ್ತು ಅಂತಂದ್ರೆ ಅನೇಕ ಜನ ಹೆಂಡತಿಯರುಗಳಿದ್ರೆ ಇನ್ನು ಹೇಗಿರುತ್ತೆ ಆ ಪರಿಸ್ಥಿತಿ. ಹಾಗಾಗ್ಬಿಟ್ಟಿದೆ ನನ್ನ ಇಂದ್ರಿಯಗಳು. ಕಣ್ಣು ಒಂದ್ ಕಡೆಗೆ ಎಳೆಯುತ್ತೆ ನನ್ನನ್ನ, ಕಿವಿ ಒಂದ್ ಕಡೆಗೆ ಎಳಿತಾ ಇದೆ, ನನ್ನ ಮೈ, ನನ್ನ ನಾಲಿಗೆ, ನನ್ನ ಮೂಗು ಇದು ಇನ್ನೊಂದು ಕಡೆಗೆ ಎಳಿತಾ ಇದೆ. ಈ ಒಬ್ಬೊಬ್ರು ಒಂದೊಂದು ಕಡೆಯಿಂದ ಹಿಡ್ಕೊಂಡು ಎಳೆದ್ರೆ ಎಲ್ಲಿ ಹೋಗ್ಬೇಕು? ಗೇಹಪತಿ ಲುನಂತಿ, ಎಳಿತಾ ಇದ್ದಾರೆ ಅನ್ನಿಲ್ಲ ಪ್ರಹ್ಲಾದ ರಾಜ, ಕಿತ್ತುತ್ತಾ ಇದ್ದಾರೆ ನನ್ನನ್ನು ಹಾಕೊಂಡು. ಲುಯಿ ಛೇದನೆ ಅಂತ ಧಾತು, ಹರಿತಾ ಇದ್ದಾರೆ ನನ್ನ ಹಾಕೊಂಡು. ಈಗ ನನ್ನ ಇಂದ್ರಿಯಗಳು ನನ್ನನ್ನ ನಾಶ ಮಾಡ್ತಾ ಇದೆ. ನಾನು ಏನ್ ಮಾಡ್ಲಿ ಸ್ವಾಮಿ, ನನ್ನನ್ನು ಉದ್ಧಾರ ಮಾಡು. ಒಂದು ಕೇಳ್ಕೋತೀನಿ, ಏನು, ಈ ಯಾವ ವಿಷಯದಲ್ಲೂ ನನಗೆ ಆಸಕ್ತಿನೇ ಬರಬಾರ್ದು, ಹಾಗೆ ವ್ಯವಸ್ಥೆ ಮಾಡಿ. ರೂಪೇ ಇಮೆ ಸದಸತಿ ತವ ವೇದ ದೃಷ್ಟೇ ಬೀಜಾಂಕುರಾವಿವ ನಚಾನ್ಯದು ರೂಪಕಸ್ಯ. ಈ ನಿನ್ನ ರೂಪ ಏನಿದೆಯಲ್ಲ, ಈ ರೂಪಗಳ ದರ್ಶನ ಅನ್ನೋದೇನೇನೆ ಬೀಜಾಂಕುರವತ್ತು, ಒಂದಾದ್ಮೇಲೆ ಒಂದು ಕರ್ಮ ಪ್ರವೃತ್ತಿಗೆ ಕಾರಣ ಆಗಲಿ. ನಿನ್ನ ದರ್ಶನ ಮಾಡಿದ್ರಿಂದ ನನ್ನ ಸತ್ಕರ್ಮದಲ್ಲಿ ಪ್ರವೃತ್ತನಾಗಲಿ, ಆ ಕರ್ಮದಿಂದ ಮತ್ತೆ ನಿನ್ನ ದರ್ಶನ ಆಗಲಿ, ಆ ದರ್ಶನದಿಂದ ಮತ್ತೆ ಸತ್ಕರ್ಮದಲ್ಲಿ ಪ್ರವೃತ್ತಿ ಆಗಲಿ. ಈ ಬೀಜಾಂಕುರದಂತೆ ಅದು ಒಂದಾದ್ಮೇಲೆ ಒಂದು ಬರ್ತಾನೇ ಇರಲಿ, ನನಗೆ ಒಳ್ಳೇದಾಗ್ತಾನೆ ಇರಲಿ. ನೈತೆ ಗುಣ ನ ಗುಣಿನೋ ಮಹದಾದಯೋ ಯೇ ಸರ್ವೇ ಮನ ಪ್ರಭೃತಯಃ ಸಹ ದೇವ ಮರ್ತ್ಯಾಃ ಆದ್ಯಂತವಂತ ಉರುಗಾಯ ವಿದಂತಿ ಹಿ ತ್ವಾಂ ಏವಂ ವಿಮೃಶ್ಯ ಸುಧಯೋ ವಿರಮಂತಿ ಶಬ್ದಾತ್. ಎಷ್ಟು ಸ್ತೋತ್ರ ಮಾಡ್ಲಿ. ನಾನು ನಿಲ್ಲಿಸ್ತೀನಿ ಅಂತ ಅನ್ಲಿಲ್ಲ ಪ್ರಹ್ಲಾದ ರಾಜ. ಈ ಗುಣಗಳು ಸತ್ವ ರಜಸ್ಸು ತಮಸ್ಸು ಇವುಗಳೆಲ್ಲ ಏನಿದೆ, ಈ ಗುಣಗಳು ಗುಣಿನಃ ಗುಣವುಳ್ಳ ಪದಾರ್ಥಗಳು, ಮಹದಾದಯ ಪ್ರಕೃತಿಗಳು, ಸರ್ವೇ ಮನಃಪ್ರವೃತೆಯ ಎಲ್ಲ ಇಂದ್ರಿಯಗಳು, ಸಹ ದೇವ ಮರ್ತ್ಯಾಹ ದೇವತೆಗಳು, ಮನುಷ್ಯರು ಎಲ್ಲರೂ ಎಷ್ಟೂ ಜನ ಒಟ್ಟು ಸೇರಿದರೂ ಕೂಡ ಇವರೆಲ್ಲ ಏನಾಗಿದ್ದಾರೆ? ಆದ್ಯಂತವಂತ. ಇವರಿಗೆ ಜನನ ಇದೆ, ಇವರಿಗೆ ಮರಣ ಇದೆ, ಹುಟ್ಟಿದೆ, ಸಾವಿದೆ, ಇವರಿಗೆಲ್ಲ ಆದಿ ಹಂತಗಳಿರುವಂತವ್ರು. ಆದ್ಯಂತವಂತ ಉರುಗಾಯ ಇವರುಗಳು ನ ವಿದಂತಿ ಹಿ ತ್ವಾಂ, ಇವರುಗಳು ನಿನ್ನನ್ನು ತಿಳಿಯಕ್ಕೆ ಸಾಧ್ಯನೇ ಇಲ್ಲ. ಇವರೆಲ್ಲ ಸೇರ್ಕೊಂಡ್ರು ಪರಮಾತ್ಮನನ್ನು ತಿಳಿಯಕ್ಕಾಗೋದಿಲ್ಲ. ಒಬ್ಬೊಬ್ಬರು ತಿಳಿಯೋದಲ್ಲ, ಎಲ್ಲರೂ ಸೇರ್ಕೊಂಡು ತಿಳ್ಕೊಳ್ಳೋಣ. ನೀನೊಂದು ಗುಣ ತಿಳ್ಕೊಂಡು ನಾನೊಂದು ಗುಣ ತಿಳ್ಕೊಳ್ತೀನಿ ಅಂತ ಎಲ್ಲರೂ ಸೇರಿಕೊಂಡ್ರು. ಸಹ ದೇವ ಮತ್ಯ ಎಲ್ಲರೂ ಸೇರಿದ್ರು ನಿನ್ನನ್ನು ತಿಳಿಯಕ್ಕೆ ಆಗೋದಿಲ್ಲ ಅಂತ ವಿಮೃಶ್ಯ, ಈಗ ವಿಚಾರ ಮಾಡಿ ಸುಧಿಯ ಬುದ್ಧಿವಂತರುಗಳು ವಿರಮಂತಿ ಶಬ್ದಾತ್, ಶಬ್ದ ಸ್ತೋತ್ರ ಮಾಡೋದನ್ನ ನಿಲ್ಲಿಸ್ತಾರೆ. ಯಾಕೆಂದ್ರೆ ಎಷ್ಟು ಸ್ತೋತ್ರ ಮಾಡಿದ್ರು ನೀನು ಮುಗಿಸಕ್ ಆಗೋದೇ ಇಲ್ಲ. ನಿನ್ನ ಸ್ತೋತ್ರ ಮಾಡಿ ನಿನ್ನ ಗುಣಗಾನಗಳನ್ನ ಹೇಳಿ ಅದನ್ನು ಆಯ್ತು ಮುಗೀತು ಸ್ವಾಮಿ, ನಿನ್ನ ಎಲ್ಲ ಗುಣಗಳಿದೆಯೋ ಮುಗಿಸಾಯ್ತು, ನಾ ಇನ್ನೇನು ಗುಣ ಇಲ್ಲ ಅಂತ ಪರಿಸ್ಥಿತಿ ಬರೋದೇ ಇಲ್ಲ. ಅದನ್ನ ಏನ್ ಮಾಡ್ಬೇಕು? ನಾವು ಶಬ್ದದಿಂದ ನಿಲ್ಲಿಸ್ಬೇಕು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಈ ಶಬ್ದ ಹೋಯ್ತಂತೆ ಮನಸ್ಸಿನ ಜೊತೆಯಲ್ಲಿ, ಪರಮಾತ್ಮ ಸ್ತೋತ್ರ ಮಾಡ್ತೀನಿ ಅಂತ ಹೋಯ್ತು. ಹೋದದ್ದೇನಾಯ್ತು? ಆಗ್ಲಿಲ್ಲ. ಅಪ್ರಾಪ್ಯ ಪರಮಾತ್ಮನನ್ನ ಹೊಂದಕ್ಕಾಗದೆ ಯಥೋ ವಾಚೋ ನಿವರ್ತಂತೆ, ವಾಪಸ್ ರಿಟರ್ನ್ ಬಂದ್ಬಿಡ್ತದ, ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಅಂತ. ಹಾಗೆ ಶಬ್ದಗಳಿಗೆ ಆಗ್ತಾ ಇಲ್ಲ ಅಂತಂದ್ಮೇಲೆ ಆ ಶಬ್ದದ ಸಹಾಯದಿಂದ ನಾನ್ ನಿನ್ನನ್ನು ಏನ್ ಸ್ತೋತ್ರ ಮಾಡ್ಲಿಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ತತ್ವೇ ಮನೋ, ಅದಕ್ಕೆ ಒಂದೇ ಒಂದು ಕೇಳ್ತೀನಿ, ಇದೊಂದು ಕೊಟ್ಬಿಡು ನನಗೆ. ಏನು? ತತ್ವೇ ಮನೋ ದರ್ಶನೆ ದೃಗಪಿಸ್ತುತೌ ಚ ವಾಕ್ಕರ್ಮಣಿ ಹ್ಯಪಿ ಕರೋ ಶ್ರವಣಂ ಕಥಾಯಾಮ್. ನನ್ನ ಮನಸ್ಸು ಯಾವಾಗಲೂ ನಿನ್ನ ತತ್ವ ವಿಚಾರದಲ್ಲಿ ಇರಲಿ, ನಿನ್ನ ವಿಚಾರ ಮಾಡೋದ್ರಲ್ಲಿ ನನ್ನ ಮನಸ್ಸು ಯಾವಾಗಲೂ ಇರಲಿ. ದರ್ಶನೆ ದೃಗಪಿ, ಕಣ್ಣುಗಳು ಯಾವಾಗಲೂ ನಿನ್ನ ದರ್ಶನ ಮಾಡೋದ್ರಲ್ಲೇ ಇರಲಿ. ಸ್ತುತೌ ಚ ವಾಕ್, ಶಬ್ದ ನಿನ್ನನ್ನು ಸ್ತೋತ್ರ ಮಾಡೋದ್ರಲ್ಲಿ ಪರವಾಗಿ ಇರಲಿ. ಕರ್ಮಾಣಿ ಹ್ಯಪಿ ಕರೋ, ನಿನ್ನ ಕೆಲಸಗಳನ್ನ ಮಾಡೋದ್ರಲ್ಲಿ ನನ್ನ ಕರಗಳು ನಿಯುಕ್ತವಾಗಲಿ. ಶ್ರವಣಂ ಕಥಾಯಾಮ್, ಈ ಕಿವಿಗಳು ನಿನ್ನ ಕಥಾ ಕೇಳೋದ್ರಲ್ಲಿ ನಿಯುಕ್ತವಾಗಲಿ. ಸಂಸೇವಯ ತ್ವಯಿ ವಿನೇತಿ ಷಡಂಗಯ ಕಿಂ ಭಕ್ತಿಂ ಜನಃ ಪರಮಹಂಸಗತೌ ಲಭೇತ. ಇಷ್ಟಿದ್ಮೇಲೆ ಜೊತೆಗೆ ಇನ್ನೊಂದು ಏನು? ಸಂಸೇವೆಯ,
ನಿನ್ನನ್ನು ಸೇವಾ ಮಾಡಬೇಕು. ಈ ರೀತಿಯಾಗಿ ಎಲ್ಲ ಇಂದ್ರಿಯಗಳಿಂದ ನಿನ್ನನ್ನು ಸೇವಾ ಮಾಡಬೇಕು. ತ್ವಯಿ ವಿನೇಯತಿ ಷಡಂಗ ಯಾಕಿ, ಇದೇ ಷಡಂಗ ಭಕ್ತಿ ಅಂತ. ಈ ಷಡಂಗ ಭಕ್ತಿ ಇಲ್ಲದೆ ನಿನ್ನನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಷಡಂಗ ಭಕ್ತಿಯನ್ನ ನನಗೆ ದಯಪಾಲಿಸಿ ಕೊಟ್ಟುಬಿಡು ಅಂತ ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾರೆ. ಪರಮಾತ್ಮನಿಗೆ ಸಂತೋಷ ಆಯ್ತಂತೆ. ಪ್ರಹ್ಲಾದಂ ಪ್ರಣತಂ ಪ್ರೀತೋ ಯತ ಮನ್ಯುರ ಭಾಷತ. ಇಲ್ಲಿ ತನಕ ಹಾ ಹೂ ಬಾಯಿ ತಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಪರಮಾತ್ಮ ಶಾಂತನಾಗಿ ಮಾತಾಡೋದಕ್ಕೆ ಶುರು ಮಾಡೋದು. ಅಲ್ಲಿ ತನಕ ಒಂದು ಶಬ್ದ ಇಲ್ಲ, ಬರೇ ಗರ್ಜನೆಗಳು ಕಿರಿಚಾಟಗಳು ಇವೇ ಇದ್ದದ್ದು. ಸಮಾಧಾನ ಆಗಿ ಮಾತಾಡ್ತಾ ಇದ್ದಾನೆ. ಪ್ರಹ್ಲಾದ ಭದ್ರಭದ್ರಂತೆ ಪ್ರೀತೋಹಂತೆ ಅಸುರೋತ್ತಮ. ಸಂತುಷ್ಟನಾಗಿದ್ದೀನಿ. ಯಾಕೆ ದೇವರು ಬಂದಿದ್ದೇ ಅವನಿಗೋಸ್ಕರ. ಈ ಸ್ತೋತ್ರ ಅವನು ಮಾಡಲಿ ಅಂತಲೇ ಪರಮಾತ್ಮ. ಅದಕ್ಕೆ ಜಗನ್ನಾಥದಾಸರು ಒಂದು ದೃಷ್ಟಾಂತ ಕೊಡ್ತಾರೆ. ಏನು ಅಂತಂದರೆ, ಜನಕ ತನ್ನ ಮಕ್ಕಳುಗಳಿಗೆ ಹೊಸ ಬಟ್ಟೆಗಳನ್ನು ಕೊಡಿಸಿ ಹಾಕಿಸಿ ವಂದನೆಯ ಗೈಸುತ್ತ ತಾನೇ ನಮಸ್ಕಾರ ಮಾಡಿಸಿಕೊಂಡು ಅವರಿಗೆ ಅನುಗ್ರಹ ಮಾಡ್ತಾ ಇರ್ತಾನೆ. ಹಾಗೆ ಪರಮಾತ್ಮ ನಮಗೆ ಇಂದ್ರಿಯಗಳನ್ನು ಕೊಟ್ಟು ಶಬ್ದಗಳನ್ನು ಕೊಟ್ಟು ನಮ್ಮಿಂದ ಸ್ತೋತ್ರ ಮಾಡಿಸಿಕೊಂಡು ಮತ್ತೆ ನಮಗೆ ಅನುಗ್ರಹವನ್ನ ಮಾಡ್ತಾ ಇರ್ತಾನೆ. ಹಾಗೆ ಪ್ರಹ್ಲಾದರಾಜರ ಕೈಯಲ್ಲಿ ಸ್ತೋತ್ರ ತಗೋಬೇಕು ಅಂತ ಪರಮಾತ್ಮ ಬಂದಿದ್ದಾನೆ. ಆದ್ದರಿಂದ ಪರಮಾತ್ಮ ಸ್ತೋತ್ರ ಮಾಡೋ ತನಕ, ಪ್ರಹ್ಲಾದ ಸ್ತೋತ್ರ ಮಾಡೋ ತನಕ ಪರಮಾತ್ಮ ಹಂಗೇ ಇದ್ದ ರೂಪ. ಸ್ತೋತ್ರ ಮಾಡಿದ ತಕ್ಷಣ ಪರಮಾತ್ಮ ಸಮಾಧಾನ ಆದ. ಸಂತುಷ್ಟ ಆಗಿದ್ದೀನಪ್ಪ, ಸಂತೋಷ ಆಗಿದೆ ನನಗೆ. ವರಂ ಋಣೀಶ್ವಾಭಿಮತಂ ಕಾಮರೂಪೋಸ್ಮಿ ಅಹಂ ನೃಣಾಂ. ನಾನು ಕಾಮರೂಪ, ಏನು ಇಚ್ಛೆ ಪಡ್ತೀರೋ ಅದರಂತೆ ನಾನು ಆಗ್ತೀನಿ. ನನ್ನ ಹೇಗೆ ಚಿಂತನೆ ಮಾಡ್ತೀರೋ ನಾನು ಹಾಗಾಗ್ಬಿಡ್ತೀನಿ. ಅದರಿಂದ ನಾನು ಕಾಮರೂಪ. ನೀನು ಏನು ಬೇಕು ಕೇಳು. ವರಂ ಋಣೀಶ್ವ, ನೀನು ಏನು ಬೇಕಾದ ಕೊಡ್ತೀನಿ ಕೇಳು. ಮಾಮ ಪ್ರಣೀತ ಆಯುಷ್ಮನ್ ದರ್ಶನಂ ದುರ್ಲಭಂ ಇಮೆ. ನನ್ನನ್ನು ಸಂತೋಷ ಪಡಿಸದೆ ನನ್ನ ದರ್ಶನ ಅನ್ನೋದು ಸಿಗೋದೇ ಇಲ್ಲ. ನಾನಾಗೆ ದರ್ಶನ ಕೊಟ್ಟರಷ್ಟೇ ದರ್ಶನ ಉಂಟು. ಪರಮಾತ್ಮ ಯಾರನ್ನ ಹಿಡ್ಕೊಳ್ತಾನೋ ಅವ್ರಿಗಷ್ಟೇ ದರ್ಶನ. ಎಂ ಋಣೀತ, ಪರಮಾತ್ಮ ಯಾರನ್ನು ಹಿಡಿತಾನೋ ಅವನಿಗಷ್ಟೇ ಪರಮಾತ್ಮ ದರ್ಶನ ಕೊಡೋದು. ಅದರಿಂದ ದೃಷ್ಟ್ವಾಮ ನ ಪುನರ್ಜಂತು ಆತ್ಮಾನಂ ತಪ್ತುಮರ್ಹತಿ. ನನ್ನ ದರ್ಶನ ಆದಮೇಲೆ ಅವನಿಗೆ ಇನ್ಯಾವ ತಾಪ ಇರೋದೇ ಇಲ್ಲ. ನಿನಗೆ ಯಾವ ತಾಪ, ಸಂಸಾರದ ತಾಪ ಹೇಳ್ಕೊಂಡಿಲ್ಲ, ಇಷ್ಟುದ್ದ ತಾಪಗಳನ್ನು, ಇನ್ಯಾವ ತಾಪ ನಿನ್ಗೆ, ಯಾಕೆ ನಿನ್ನ ದರ್ಶನ ಆಗೋಗಿದೆ. ಅದನ್ನ ನಿನಗೆ ಇನ್ಯಾವುದು ತಾಪ ಇರೋದಿಲ್ಲ. ಪ್ರೀಣಂತೆ ಹ್ಯತಮಾಂ ಧೀರಾ ಸರ್ವಭಾವೇನ ಮಾಧವಂ ಶ್ರೇಯಸ್ಕಾಮ ಮಹಾಭಾಗಾ ಸರ್ವೇಷಾಂ ಆಶಿಷಾಂ ಪತಿಂ. ಎಲ್ಲ ಅನುಗ್ರಹಗಳು ನನ್ನ ದರ್ಶನದಿಂದ ಆಗತ್ತೆ, ಎಲ್ಲ ಒಳ್ಳೇದಾಗತ್ತೆ ಅಂತ ಪರಮಾತ್ಮ ಹೇಳ್ದ. ಏನು ಬರಬೇಕೋ ಕೇಳ್ಕೋ ಅಂತನೂ ಪ್ರಹ್ಲಾದರಾಜರಿಗೆ ಪರಮಾತ್ಮ ಹೇಳ್ಬಿಟ್ಟ. ಅವಾಗ ಪ್ರಹ್ಲಾದರಾಜರು ಕೇಳ್ತಾರೆ ಒಂದೇ ಮಾತು, ಏನು? ಮಾಮಾಂ ಪ್ರಲೋಭಯ ಉತ್ಪಾತ್ಯ ಅಸಕ್ತಂ ಕಾಮೇಶು ತೈರ್ವರೈಹಿ. ಸ್ವಾಮಿ, ನನ್ನನ್ನು ಪ್ರಲೋಭನೆ ಮಾಡಬೇಡ, ವರ ಕೊಡ್ತೀನಿ ಅಂತ ನನ್ನನ್ನು ಮೋಸ ಮಾಡಬೇಡ. ಚಿಕ್ಕ ಮಕ್ಕಳನ್ನ ಹೇಗೆ ತಂದೆ ತಾಯಿಗಳು ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ ಹೇಳಿ ಕೆಲಸ ಮಾಡಿಸ್ತಾರೋ ಹಾಗೆ ನನ್ನನ್ನು ಪ್ರಲೋಭನೆ ಮಾಡಬೇಡ. ನನ್ನನ್ನು ಮಾಮಾ ಪ್ರಲೋಭಯ ಉತ್ಪತ್ಯ ಅಸಕ್ತಂ ಕಾಮೇಶು ತೈರ್ವರೈಹಿ. ಆಸಕ್ತಂ, ನನಗೆ ಅದರಲ್ಲಿ ಆಸಕ್ತಿ ಇಲ್ಲ, ವಿಷಯಾಸಕ್ತಿ ಇಲ್ಲ, ಬೇಡ ವಿಷಯ ಅಂತ ಇದ್ದೀನಿ. ಮತ್ತೆ ಏನು ಬರಬೇಕು ಅಂದ್ರೆ ನಾನು ಏನು ಕೇಳಿ ಇದೆ, ಮತ್ತೆ ವಿಷಯ ಅಂತ ಕೇಳಬೇಕು. ನಾನು ಬೇಡ, ನಾನು ಆಸಕ್ತನಾಗಿದ್ದೀನಿ. ಆ ವರಗಳನ್ನು ಕೊಟ್ಟು ನನ್ನನ್ನು ನೀನು ಮತ್ತೆ ಪ್ರಲೋಭನೆ ಮಾಡಬೇಡ. ತತ್ಸಂಗ ಭೀತೋ ನಿರ್ವಿಣ್ಣ ಮುಮುಕ್ಷು ತ್ವಾಮುಪಾಶ್ರಿತ. ಯಾವ ವಿಷಯ ಸಂಘದಿಂದ ಭಯಗೊಂಡು ನಿನ್ನನ್ನು ಆಶ್ರಯಿಸಿಕೊಂಡಿದ್ದೀನಿ ನಾನು. ಬೇಡ ವಿಷಯ ಸಂಘ ಅಂತ ಬಿಟ್ಟು ನಿನ್ನ ಪಾದವನ್ನು ಹಿಡ್ಕೊಂಡಿದ್ದೀನಿ, ಮತ್ತೆ ನನ್ನ ವಿಷಯ ಸಂಘಕ್ಕೆ ತಗೊಂಡೋಗಿ ಹಾಕ್ಬಿಡ್ಬೇಡ. ಭೃತ್ಯ ಲಕ್ಷಣ ಜಿಜ್ಞಾಸು ಭಕ್ತಂ ಕಾಮೇಶು ಚೋದಯಾತ್ ಭವಾನ್ ಸಂಸಾರ ಬೀಜೇಶು ಹೃದಯ ಗ್ರಂಥಿಷು ಪ್ರಭೋ. ಭೃತ್ಯ ಲಕ್ಷಣ ಜಿಜ್ಞಾಸು, ಭೃತ್ಯರುಗಳನ್ನ ಹೇಗೆ ನೋಡ್ಕೊಳ್ಬೇಕು, ಭೃತ್ಯ ಲಕ್ಷಣ, ಭೃತ್ಯರ ಸ್ವಭಾವಗಳನ್ನು ತಿಳ್ಕೊಂಡಿರ್ಬೇಕಂತೆ ರಾಜನಾದವರು. ಹೇಗಿರ್ತಾರೆ ಒಬ್ಬೊಬ್ರು ಅಂತ, ಅದಕ್ಕೆ ಅನುಗುಣವಾಗಿ ಅವರುಗಳಿಗೆ ಬೇಕಾದದ್ದನ್ನು ಕೊಡಬೇಕು ರಾಜ. ಎಲ್ಲರಿಗೂ ಒಂದೇ ತರ ಮಾಡಿದ್ರೆ ಸರಿ ಹೋಗೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಬೇಕಾಗ್ತಾ ಇರುತ್ತೆ. ಅವರವರಿಗೆ ಅದನ್ನ ನೋಡ್ಕೊಂಡು ಕೊಡ್ತಾ ಇರಬೇಕು. ಆದ್ರಿಂದ ಜಿಜ್ಞಾಸು ಭಕ್ತಂ ಕಾಮೇಶು ಚೋದಯಾತು. ಅಂತ ನೀನು ನನ್ನನ್ನು ಕಾಮದಲ್ಲಿ ಪ್ರಚೋದನೆ ಮಾಡ್ತಾ ಇದೆಯಲ್ಲ, ಬಾ ಮತ್ತೆ ಆಸೆ ಪಡು, ನಿಂಗೆ ವಿಷಯ ಕೊಡ್ತೀನಿ ಅಂತ ನನ್ನನ್ನು ಮತ್ತೆ ಪ್ರಲೋಭನೆ ಮಾಡ್ತಾ ಇದೆಯಲ್ಲ, ಬೇಡ. ಭವಾನ್ ಸಂಸಾರ ಬೀಜೇಶು, ಸಂಸಾರ ಬೀಜ ನೀನು, ಕಾರಣ ನೀನು.
ಅದನ್ನು ನಾಶ ಮಾಡು ಅಂತ ನಾನು ನಿನ್ನನ್ನು ಕೇಳ್ಕೊಳ್ತಾ ಇದ್ದೀನಿ. ಅದು ನೀನು ಸಂಸಾರ ಬೀಜ ಹೇಗೆ ಅಂತಂದ್ರೆ ಮತ್ತೆ ವಿಷಯ ಮೂಲಕವಾಗಿ ಆ ವಿಷಯಗಳಿಂದನೇ ನೀನು ನಮ್ಮ ಸಂಸಾರವನ್ನು ಕೊಡ್ತಾ ಇರೋವನು. ಮತ್ತದೇ ಸಂಸಾರ ಬೀಜದಲ್ಲಿ ತೊಗೊಂಡೋಗಿ ನನ್ನನ್ನು ಹಾಕಬೇಡ. ನಾಣ್ಯತಾ ಅದೇ ಅಖಿಲ ಗುರೋ ಘಟತೆ ಕರುಣಾತ್ಮನಃ ಇದ್ದೇ ಇದ್ರೆ, ನನ್ನನ್ನು ನೀನು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗದೇ ಇದ್ರೆ, ವಿಷಯಾಸಕ್ತನನ್ನಾಗಿ ಮಾಡದೆ ನನ್ನನ್ನು ಸರಿಯಾಗಿ ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗದೇ ಇದ್ದರೆ ನೀನು ಅಖಿಲ ಗುರು ಅಂತ ಆಗೋದೇ ಇಲ್ಲ. ನೀನು ಅಖಿಲ ಗುರುತ್ವ ಹೋಗ್ಬಿಡತ್ತೆ. ಯಾರು ಗುರು? ಸನ್ಮಾರ್ಗವನ್ನು ತೋರಿಸುವವರು. ಸನ್ಮಾರ್ಗ ಅಂದ್ರೆ ಯಾವುದು? ಮೋಕ್ಷ ಮಾರ್ಗ. ವಿಷಯಾಸಕ್ತಿಯನ್ನ ಬಿಟ್ಟು ಮೋಕ್ಷ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕಾಗಿರೋರು ಗುರು. ನಾನು ಬರ್ತಾ ಇದ್ದೀನಿ ಮೋಕ್ಷ ಮಾರ್ಗದಲ್ಲಿ, ನನ್ನ ಕರ್ಕೊಂಡು ಮತ್ತೆ ವಿಷಯಾಸಕ್ತಿಯನ್ನ ನಾ ಮಾಡಿಬಿಟ್ರೆ ನೀ ಗುರು ಹೆಂಗಾಗ್ತೇ ನೀನು? ಆದ್ರಿಂದ ನಾಣ್ಯತಾತೆ ಅಖಿಲ ಗುರು, ನೀ ಅಖಿಲ ಗುರು ನಾ ಘಟತೆ ಕೊಡೋದಿಲ್ಲ ನಿನಗೆ ಅಖಿಲ ಗುರುತ್ವ. ಕರುಣಾತ್ಮನಃ ನಷ್ಟ ದೃಷ್ಟೇ ತಮಸ್ಯಂದೆ ತ್ವಂಪಾರಪಾರದರ್ಶಿನಃ. ಕರ್ಕೊಂಡು ಹೋಗಿ ನನ್ನನ್ನು ಅಂಧಕೂಪದಲ್ಲಿ ಯಾಕೆ ಬಿಸಾಕ್ತಾ ಇದ್ದೆ ಸ್ವಾಮಿ? ಹಾಕ್ಬೇಡ ನನ್ನನ್ನು, ನಂಗೆ ವರ ಬೇಡ ನನಗೆ ಅಂತ ಕೇಳ್ಕೊಳ್ತಾರೆ. ಹಂಗೂ ಒಂದ್ ವೇಳೆ ನೀನು ಕೊಡ್ಲೇಬೇಕು ಅಂತಂದ್ರೆ, ಯದಿ ರಾಶೀಶ ಮೇ ಕಾಮಾನ್ ವರಾಂತಂ ವರದರ್ಶವ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇ ವರಂ. ಒಂದು ವರ ಕೇಳ್ಕೋತೀನಿ. ಏನು ಅಂತಂದ್ರೆ, ಯಾವ ವರವನ್ನು ಕೇಳದೇ ಇರುವಂತ ಒಂದು ವರ ಕೊಡು ಅಂತ ಕೇಳ್ಬೋದು. ಯಾವ ವರನೂ ಕೇಳಲ್ಲ, ಆ ವರ ಕೊಟ್ಬಿಡೋದು ನನಗೆ ಅಷ್ಟೇ. ಬೇಡದಂದದಿ ಮಾಡು ಪುರುಷಾರ್ಥಗಳ ಸ್ವಪ್ನದಲ್ಲಿ ಈ ವರ ಕೊಡು ನನಗೆ. ಯಾಕಂದ್ರೆ ಈ ವರ ಕೊಡ್ತೀನಿ ಅಂದಿದೆಯಲ್ಲ, ಈ ವರ ಕೊಡ್ತೀನಿ. ಏನು? ಯಾವ ವರವನ್ನು ನಾನು ಕೇಳಬಾರ್ದು, ಆಗ ನನಗೆ ವರ ಕೊಡು. ಬೇಡ ನನಗಿದು. ಇಂದ್ರಿಯಾಣಿ ಮನಃ ಪ್ರಾಣ ಆತ್ಮ ಧರ್ಮೋ ಧೃತಿರ್ಮತಿ ಹ್ರೀ ಶ್ರೀ ತೇಜ ಸ್ಮೃತಿ ಸತ್ಯಂ ಯೇಷಾಂ ನಶ್ಯಂತಿ ಜನ್ಮನ. ಇವುಗಳ ಆಸೆ ಇಲ್ಲೇನೆ. ನಾ ಕೇಳ್ಕೊಂಡು ಏನ್ ಕೇಳ್ಕೊಂಡು ಇಷ್ಟೇನಾ? ಇಂದ್ರಿಯಾಣಿ ಮನಸ್ಸು ಪ್ರಾಣ ಆತ್ಮ ಧರ್ಮ ಧೃತಿ ಮತಿ ಹ್ರೀ ಶ್ರೀ ತೇಜಸ್ಸು ಸ್ಮೃತಿ ಸತ್ಯ, ಈಗ ತಾನೇ ಕೇಳ್ಬೇಕು. ಇದನ್ನ ಬಿಟ್ಟು ಬೇರೆ ಏನಿದೆ? ನಾನು ಏನ್ ಕೇಳಿದ್ರೆ ಇಷ್ಟಲ್ಲೇ ತಾನೇ ಇರುತ್ತೆ. ಇವುಗಳಿಂದ ತಾನೇ ನಶ್ಯಂತಿ ಜನ್ಮನ. ಇದರಿಂದ ಜನ್ಮ ಜನ್ಮ ನಾಶ ಆಗೋಗ್ತಾ ಇದೆ. ಮತ್ತೆ ಅದನ್ನೇ ಕೇಳ್ಕೊಂಡು ನಾನು ಯಾಕೆ ಈ ಜನ್ಮ ವ್ಯರ್ಥ ಮಾಡ್ಕೊಳ್ಳಿ, ಬೇಡ ನನಗೆ ಅಂತ ಕೇಳ್ಕೊಂಡು, ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ. ಏನು ವರ ಕೊಡಬೇಡ ಸ್ವಾಮಿ, ಇದೇ ನನಗೆ ವರ ಅಂತ ಪ್ರಹ್ಲಾದರಾಜರು ನರಸಿಂಹದೇವರ ಹತ್ರ ಕೇಳ್ಕೊಳ್ತಾ ಇದ್ದಾರೆ. ಇದು ನಿಜವಾದ ಭಕ್ತಿ. ಯಾಕಂದ್ರೆ ಇಲ್ಲದೆ ಇರುವಾಗ ಬಿಡೋದು ದೊಡ್ಡಸ್ತಿಕೆ ಅಲ್ಲ, ಅದು ಅಭಾವ ವೈರಾಗ್ಯ ಅಂತಾರೆ. ಅಭಾವ ವೈರಾಗ್ಯ. ಇಲ್ಲದೆ ಇರುವಾಗ ನಮಗೂ ವೈರಾಗ್ಯ ಇರುತ್ತೆ. ನಾವು ವಿರಕ್ತರ ಇಲ್ಲದೆ ಇರುವಾಗ, ಇದ್ದಾಗ ಬಿಟ್ಟು ಬರ್ಬೇಕು ನೋಡ್ರಿ, ಅದು ನಿಜವಾದ ವೈರಾಗ್ಯ. ಆ ನಿಜವಾದ ವೈರಾಗ್ಯವನ್ನ ಪ್ರಹ್ಲಾದರಾಜರು ತೋರಿಸ್ತಾರೆ. ಈ ವೈರಾಗ್ಯ ಹೇಗೆ ಬಂತು ಅವರಲ್ಲಿ ಅಂತಂದ್ರೆ, ಆ ನಿಜವಾದ ವಿರಕ್ತರ ಸನ್ನಿಧಾನದಿಂದ ಬಂತು. ಯಾರು ನಿಜವಾದ ವಿರಕ್ತರು? ಮುಖ್ಯ ಪ್ರಾಣದೇವರು. ಹನುಮಂತ ದೇವರಾದಾಗ ಏನ್ ಬೇಕಾ ಕೇಳ್ಬೋದಾಗಿತ್ತು. ಅಸುಲಭಂ ನಕಿಂಚಿತ್. ರಾಮರಾಜ್ಯದಲ್ಲಿ ಸುಲಭ ಅಲ್ಲ ಅನ್ನೋದು ಯಾವುದೂ ಇರಲಿಲ್ಲ, ಏನ್ ಬೇಕಾದ್ರೂ ಸಿಕ್ತಿತ್ತು. ಏನ್ ಕೇಳಿದ್ರು? ತ್ವತ್ಪಾದ ಸೇವಾ ರತಿರೈಷ ನೈಚತ್. ಪಾದ ಸೇವಾ ಒಂದು ಕೊಡು ಸಾಕು ಅಂತ ಕೇಳಿದ ನಿಜವಾದ ಭಕ್ತಿ. ಅವರ ಸನ್ನಿಧಾನ ಪ್ರಹ್ಲಾದರಾಜರಲ್ಲಿ ಇದ್ದಿದ್ರಿಂದ ಅಷ್ಟು ದೃಢವಾದ ಭಕ್ತಿ ಉಳಿಯೋದಕ್ಕೆ ಸಾಧ್ಯವಾಯಿತು. ಇಲ್ಲದೆ ಇದ್ರೆ ಇಂದ್ರಾದಿ ದೇವತೆಗಳಿಗೆ ಮನಸ್ಸು ವಿಚಲಿತವಾಗುತ್ತೆ, ವಿಸ್ಮರಣೆಗಳು ಬರುತ್ತೆ. ಇಷ್ಟು ಭಕ್ತಿ ದೃಢವಾದ ಭಕ್ತಿ ಇರಲ್ಲ. ಅಸುರಾವೇಶಗಳಾದಾಗ ಇಷ್ಟು ದೃಢವಾದ ಭಕ್ತಿ ಇರಲ್ಲ, ಅವರಲ್ಲೇ ಹೋಗ್ಬಿಡತ್ತೆ. ಈ ಪ್ರಹ್ಲಾದರಾಜರಲ್ಲಿ ಇಷ್ಟೊಂದು ಅವನ ಮೇಲಿಂದ ಒತ್ತಡಗಳನ್ನ ಹಾಕ್ತಾ ಇದ್ದಾಗಲೂ ಭಕ್ತಿ ಅಚಂಚಲವಾಗಿ ಇರಬೇಕು ಅಂತಂದ್ರೆ ಅದಕ್ಕೆ ಕಾರಣ ಒಳಗಡೆ ಇದ್ದಂತಹ ಮುಖ್ಯ ಪ್ರಾಣದೇವರ ಸನ್ನಿಧಾನ ವಿಶೇಷ. ಆ ಸನ್ನಿಧಾನ ವಿಶೇಷದಿಂದಲೇನೇನೆ ಪರಮಾತ್ಮನನ್ನ ನೋಡಿದಾಗ್ಲೂ ಇದೇ ವರವನ್ನ ಕೇಳಿಕೊಂಡಿದ್ದು ಅವರು. ನರಸಿಂಹದೇವರಂತಾರೆ, ನೈಕಾಂತಿನೋ ಮೇ ಮೈ ಜಾತ್ವಿಹಾಶಿಷಃ ಆಶಾಸತೆ ಅಮುತ್ರ ತಥಾ ಭವಾದೃಶಾಃ ತಥಾಪಿ ಮನ್ವಂತರಮೇತದತ್ರ ದೈತ್ಯೇಶ್ವರಾಣಾಂ ಅನುಭುಂಕ್ಷ್ವ ಭೋಗಾನ್. ಈ ತರ ಪ್ರಾರ್ಥನೆ, ಈ ತರಹ ಒಂದು ಸ್ವಭಾವ ನೈಕಾಂತಿಕಾನ, ಏಕಾಂತಿಕರುಗಳಿಗೆ ಮಾತ್ರ ಬರೋದು.
ಬಿಟ್ಟು ಬೇರೆ ಯಾರಿಗೂ ಬರೋದಿಲ್ಲ. ಯಾರು ಏಕಾಂತ ಭಕ್ತರೋ ಅವ್ರಿಗಿರುತ್ತೆ ಇಂಥ ಬುದ್ಧಿ. ಆದ್ರಿಂದ ನೀನು ತುಂಬಾ ಒಳ್ಳೆಯದನ್ನ ಕೇಳಿದ್ಯಾ, ಅದನ್ನ ಪರಮಾತ್ಮ ಆಮೋದನೆ ಮಾಡ್ಬಿಟ್ಟ, ನೀನು ಮಾಡಿದ್ದೆಲ್ಲ ಸರಿ ಅಂತ. ಆದರೂ ಏನ್ ಮಾಡು, ಮನ್ವಂತರ ಪರ್ಯಂತರವಾಗಿ ನೀ ಈ ರಾಜ್ಯವನ್ನ ಆಡು, ಈ ಭೋಗಗಳನ್ನ ಭೋಗ ಮಾಡು ಅಂತ ಪರಮಾತ್ಮ ಕೊಟ್ಟರು. ಅಂದ್ರೆ ಇದನ್ನ ಏನ್ ತೋರ್ಸತ್ತೆ ಅಂದ್ರೆ, ನಾವು ಕೇಳದೇ ಇದ್ರೂ ಪರಮಾತ್ಮ ಐಹಿಕ ಸುಖಗಳನ್ನ ಕೊಟ್ಟೇ ಕೊಡ್ತಾನೆ. ನಮ್ಮ ಯೋಗ್ಯತೆಗೆ ಬರಬೇಕಾದದ್ದು ಏನಿದೆಯೋ ಅದನ್ನ ದೇವರು ಕೊಟ್ಟೇ ಕೊಡ್ತಾನೆ. ಪ್ರಹ್ಲಾದರಾಜರು ಏನ್ ಕೇಳ್ಕೊಳ್ಳಿಲ್ಲ, ಪರಮಾತ್ಮನಾಗೇ ಕೊಟ್ಟ. ಒಂದು ಮನ್ವಂತರ ಪರ್ಯಂತ, ಆ ಪೂರ್ತಿ ಮನ್ವಂತರ ನೀನು ಈ ರಾಜ್ಯವನ್ನ ಆಡು, ಈ ಭೋಗವನ್ನ ಅನುಭವಿಸು ಅಂತ ಪರಮಾತ್ಮ ಅನುಮೋದನೆಯನ್ನ ಮಾಡಿದ. ಕಥಾಮದೀಯ ಜುಷಮಾಣಾಃ ಪ್ರಿಯಾಸ್ತ್ವಮಾವೇಶ್ಯ ಮಮ ಆತ್ಮನಿ ಸಂತಮೇಕಂ ಸರ್ವೇಷು ಭೂತೇಷು ಅಧಿಯಜ್ಞಮೀಶ್ವರಂ ಯಜಸ್ವ ಯೋಗೇನ ಚ ಕರ್ಮ ಹಿನ್ವನ್ನ. ಯಾರು ಈ ರೀತಿಯಾದಂತಹ ಒಂದು ಕಥಾಮದೀಯ, ಅದು ನೀ ರಾಜ್ಯ ಭೋಗ ಮಾಡಬೇಕು ಅಂತಂದ್ರೆ ಹೇಗೆ ಭೋಗ ಮಾಡಬೇಕು ಅಂದ್ರೆ, ನನ್ನ ಮದೀಯ ಕಥಾ ಜುಷಮಾಣಾಃ, ಅದನ್ನು ಕೇಳ್ತಾ ಸಂತೋಷ ಪಡ್ತಾ, ವಿಸ್ಮರಣೆ ಬರೋದಿಲ್ಲ ನಿನಗೆ ಅಂತ ಹೇಳ್ತಾರೆ. ಪ್ರಹ್ಲಾದರಾಜರು ಕೇಳ್ಕೊಂಡಿದ್ದಷ್ಟೇ, ಈ ವಿಷಯಾಸಕ್ತರಾಗ್ಬಿಟ್ರೆ ನಿನ್ನಲ್ಲಿ ಮನಸ್ಸು ಬರಲ್ಲ, ನಾವು ವಿಷಯದಲ್ಲಿ ಆಸಕ್ತರಾಗ್ಬಿಡ್ತೀವಿ, ನಿನ್ನಿಂದ ವಿಮುಖರಾಗೋಗ್ಬಿಡ್ತೀವಿ ಅಂತ. ಅದು ಪರಮಾತ್ಮ ಅಂದ, ಇಲ್ಲ ನಿನಗೆ ಅದು ಯಾವುದೂ ಆಗೋದಿಲ್ಲ. ಈ ರಾಜ್ಯವನ್ನು ಭೋಗ ಮಾಡ್ತಾ ಇರ್ಬೇಕಾದ್ರೆ ಮದೀಯಾಹ ಜುಷಮಾಣಾಹ ಪ್ರಿಯಾಸ್ತ್ವಂ ಆವೇಶ್ಯ ಮಮ ಆತ್ಮನಿ, ನನ್ನನ್ನು ನಿನ್ನೊಳಗಡೆ ಆವೇಶಿತನಾಗಿ ನೀನು ಇದನ್ನ ಭೋಗ ಮಾಡು ಅಂತ ಪರಮಾತ್ಮ ಹೇಳಿದ. ಭೋಗೇನ ಪುಣ್ಯಂ ಕುಶಲೇನ ಪಾಪಂ ಕಳೇಬರಂ ಕಾಲಜವೇನ ಹಿತ್ವಾ. ಏನೇನ್ ಮಾಡಬೇಕು ಅಂತ ಹೇಳ್ತಾರೆ. ಭೋಗೇನ ಪುಣ್ಯಂ, ಪುಣ್ಯವನ್ನ ಭೋಗ ಮಾಡೇ ಕಳ್ಕೋಬೇಕಂತ, ಅದು ಹಾಗೆ ಹೋಗಲ್ಲ. ಪುಣ್ಯೇನ ಭೋಗಂ ಕುಶಲೇನ ಪಾಪಂ, ಕುಶಲೇನ ಹುಷಾರಾಗಿರೋದು, ಚೆನ್ನಾಗಿರೋದರಿಂದ ಪಾಪವನ್ನು ಕಳ್ಕೋಬೇಕು. ಕಳೇಬರಂ ಕಾಲಜವೇನ ಹಿತ್ವಾ, ಶರೀರವನ್ನ ಕಾಲಜವ, ಕಾಲ ಪ್ರಯುಕ್ತವಾಗಿ ಕಾಲದಿಂದ ಜವ ವೇಗದಲ್ಲಿ ಶರೀರವನ್ನು ಬಿಡಬೇಕು. ಕೀರ್ತಿಂ ವಿಶುದ್ಧಾಂ ಸುರಲೋಕ ಗೀತಾಂ ವಿತಾಯ ಮಾಮೇಶ್ವಸಿ ಮುಕ್ತ ಬಂಧಃ, ಎಲ್ಲದರಿಂದ ಮುಕ್ತನಾಗಿ ನನ್ನನ್ನು ಬಂದು ಹೊಂದುತ್ತೀಯ ನೀನು ಅಂತ ಪರಮಾತ್ಮ ನೀನು ಮೋಕ್ಷ ಗ್ಯಾರಂಟಿ ಅಂತ ಆಶೀರ್ವಾದ ಮಾಡಿಬಿಟ್ಟು. ಅದೇನಾಗೋಯ್ತು, ಪ್ರಹ್ಲಾದರಾಜರು ನೋಡುದು ಭೋಗೇನ ಪುಣ್ಯಂ ಅಂತಂದ. ನಾನು ಭೋಗ ಮಾಡಿ ಪುಣ್ಯ ಕಳ್ಕೋಬೇಕು ಅಂತಂದ್ರೆ ನಾನು ಮೋಕ್ಷಕ್ಕೆ ಹೋಗೋದಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ರಾಯರಾಗಿ ಬಂದು ಕುತ್ಕೊಂಡ್ಬಿಟ್ರು. ಯಾರ್ಯಾರು ಬೇಕೋ ಪುಣ್ಯ ತಗೊಂಡು ಹೋಗ್ರಿ ಅಂತ ಎಲ್ಲ ಪುಣ್ಯ ಖಾಲಿ ಮಾಡ್ಬೋದ ಕುತ್ಕೊಂಡಿದ್ದಾರೆ. ಬರ್ತೀಯಾ, ಪುಣ್ಯ ಬೇಕಾ, ಹೋಗಿ ಕೊಡ್ತೀನಿ, ತಗೊಂಡು ಹೋಗು ಅಂತ ಬಂದವ್ರಿಗೆಲ್ಲ ಪುಣ್ಯ ಕೊಟ್ಟು ಖಾಲಿ ಮಾಡ್ಕೊಳ್ತಾ ಇದ್ದಾರೆ. ಈ ತರ ಭೋಗ ಏನೋ ಪುಣ್ಯಂ ಅಂತ. ನಾನ್ ಭೋಗ ಮಾಡ್ಬೇಕು ಅಂತೇನಿಲ್ಲ, ನೀವು ಭೋಗ ಮಾಡ್ರಿ ನನ್ನ ಪುಣ್ಯದಿಂದ ಅಂತ. ಮದಾಜ್ಞಾಕಾರಿಭಿ ವಿದ್ಯಾ ಸಂಬಂಧಿಭಿ ಮದೀಯೈ ಅಶೇಷ ಸಂಸ್ಕೃತಿ ಪೂರ್ವಕಂ ಕಾಲೈಶೇಷ, ಅವ್ರನ್ನೂ ಸಂತೋಷವಾಗಿಡ್ತೀನಿ ಅಂತ ಪ್ರಹ್ಲಾದರಾಜರು ಅನುಗ್ರಹ ಮಾಡ್ತಾ ಕೂತ್ಕೊಂಡಿದ್ದಾರೆ. ಯಯೇವಂ ಕೀರ್ತಯನ್ ಮಹ್ಯಂ ತ್ವಯಾ ಗೀತಮಿದಂ ನರಃ, ಯಾರು ನೀ ಮಾಡಿದ ಈ ಸ್ತೋತ್ರದ ಜೊತೆಗೆ ನನ್ನನ್ನ ಯಾರು ಚಿಂತನೆ ಮಾಡ್ತಾರೋ, ತ್ವಾಂಚ ಮಾಂಚ ಸ್ಮರನ್ ಕಾಲೇ ಕರ್ಮಬಂಧಾತ್ ವಿಮುಚ್ಯತೆ, ಅವರೂ ಮುಕ್ತರಾಗ್ತಾರೆ ಅಂತ ಇಷ್ಟು ಪರಮಾತ್ಮ ಪ್ರಹ್ಲಾದರಾಜರಿಗೆ ಅನುಗ್ರಹ ಮಾಡಿದ. ಇಷ್ಟಾಗಲೇ ಪ್ರಹ್ಲಾದರಾಜರು ವರ ಕೇಳ್ತಾರೆ. ಸ್ವಾಮಿ ವರ ಕೇಳ್ಕೊ ಅಂತ ಅಂದ್ಯಲ್ಲ, ಈ ವರ ಕೇಳ್ತೀನಿ. ವರಂ ವರ ಏತತ್ತೆ ವರ ದೇಶಾನ್ ಮಹೇಶ್ವರ ಯದ ನಿಂದತ್ ಪಿತಾಮೇ ತ್ವಾಂ ಅವಿದ್ವಾಂಸ್ತೇಜ ಈಶ್ವರಂ. ಏನ್ ನಮ್ಮಪ್ಪ ಬುದ್ಧಿ ಇಲ್ಲದೆ ನಿನ್ನನ್ನು ಬಹಳ ನಿಂದನೆ ಮಾಡ್ಬಿಟ್ಟ, ಅಜ್ಞಾನಿ ಅವನು, ಸಿಕ್ಕಾಪಟ್ಟೆ ನಿಂದನೆ ಮಾಡ್ಬಿಟ್ಟಿದ್ದಾನೆ. ತಸ್ಮಾತ್ ಪಿತಾಮೇ ಪೂಯೇತ ದುರಂತಾತ್ ದುಸ್ತರಾದಘಾತ್, ಅದನ್ನ ಅವನ ಪಾಪವನ್ನೆಲ್ಲ ಪರಿಹಾರ ಮಾಡಿಬಿಡು, ಅವನನ್ನು ಉದ್ಧಾರ ಮಾಡು ಅಂತ ವರ ಕೇಳ್ಕೊಂದಿಲ್ಲ. ಇದನ್ನ ಕೇಳ್ಕೊಳ್ತೀನಿ, ನಮ್ಮಪ್ಪನ ಉದ್ಧಾರ ಮಾಡು. ಇದೊಂದು ಪ್ರಶ್ನೆ ಬರುತ್ತೆ ಈಗ. ಏನ್ ಹಾಗಿದ್ರೆ ಮಕ್ಕಳಿಂದ ತಂದೆ ತಾಯಿಗಳಿಗೆ ಉದ್ಧಾರ ಅನ್ನೋದು ಉಂಟಾ? ಮಕ್ಕಳಿಂದ ತಂದೆ ತಾಯಿಗಳಿಗೆ ಉದ್ಧಾರ ಇದೆ ಅನ್ನೋದಾದ್ರೆ ಮಕ್ಕಳಿಂದ ತಂದೆ ತಾಯಿಗಳಿಗೆ ಅವನತಿನೂ ಇದೆ. ಎರಡೂ ಒಪ್ಕೋಬೇಕು. ಬರೀ ಉದ್ಧಾರ ಅಲ್ಲ, ಅವನತಿನೂ ಇದೆ. ಅದು ಒಂದು ಹೇಳ್ತಾರೆ, ಇದ್ರಲ್ಲೇ ಇದೆ. ಧರ್ಮರಾಜರು ಪ್ರಶ್ನೆ ಮಾಡ್ಬೇಕಾದ್ರೆ, ಯಾವ ಒಬ್ಬ ಪರಮಾತ್ಮನ ನಿಂದನೆ ಮಾಡಿಬಿಡ್ತಾನೋ ಅವರ ಪಿತೃಗಳೆಲ್ಲ ಹೋಗಿ ನರಕದಲ್ಲಿ ಬೀಳ್ತಾರೆ ಅಂತ. ಅಂದಮೇಲೆ ಪ್ರಹ್ಲಾದರಾಜರಿಂದ ಹಿರಣ್ಯಕಶಿಪು ಉದ್ಧಾರ ಆಗೋದಾದ್ರೆ ವಿರೋಚನದಿಂದ ಪ್ರಹ್ಲಾದರಾಜರು ಅದನ್ನ ನಮಸ್ಗೆ ಹೋಗಿ ಬೀಳ್ಬೇಕು. ಪ್ರಹ್ಲಾದರಾಜರ ಮಗ ವಿರೋಚನ ದೈತ್ಯ, ಹೇಗೆ ಕುಡಿಸೋದು ಮತ್ತೆ ಇದನ್ನ? ಮಕ್ಕಳಿಂದ ತಂದೆ ತಾಯಿಗಳು ಉದ್ಧಾರ ಆಗ್ತಾರಾ? ಸರ್ವಥಾ ಇಲ್ಲ.
ಸರ್ವಥಾ ಇಲ್ಲ. ಅದಕ್ಕೋಸ್ಕರನೇ ದಾಸರಾಯರು ಕೇಳಿರೋದು, ಏನು ಬೇಡಲಿ ನಿನ್ನ ಬಳಿಗೆ ಬಂದು ನಿನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ. ಏನ್ ಕೇಳಲಿ? ಪುತ್ರನ ಕೊಡು ಎಂದು. ಪುತ್ರನ ಕೊಡು ಅಂತ ಕೇಳಿದ್ರೆ ಪುತ್ರನೇನಿತ್ತರ ಧೃತರಾಷ್ಟ್ರಗೆ ಏನಿತ್ರು? ಮಕ್ಕಳುಗಳು ಏನ್ ಮಾಡಿದ್ರು ಅವ್ರ ಅಪ್ಪನಿಗೆ? ಯಾರು ಏನು ಮಾಡೋದಿಲ್ಲ. ಮಕ್ಕಳಿಂದ ಯಾರು ಉದ್ಧಾರ ಆಗೋದಿಲ್ಲ. ನಮ್ಮ ಯೋಗ್ಯತೆ, ನಮ್ಮ ಕರ್ಮಗಳಷ್ಟೇ ನಮ್ಮ ಜೊತೆಗೆ ಬರೋದು. ಧರ್ಮಾನುಗೋ ಗಚ್ಚತಿ ಜೀವ ಏಕಃ. ಜೀವ ಒಬ್ಬನೇ ಹೋಗೋದು ಅವನು ಮಾಡಿದ ಧರ್ಮದ ಜೊತೆಯಲ್ಲಿ. ಮತ್ ಮಕ್ಕಳು ಮಾಡಿದ್ದೇನು ಬರೋದಿಲ್ವಾ ಅಂದ್ರೆ, ಇದು ಹೇಗೆ ಅಂತಂದ್ರೆ, ನಾವು ಮಾಡಿದ ಪುಣ್ಯ ಅದು ಸೇಫ್ ಡೆಪಾಸಿಟ್ ಅಲ್ಲಿ ಕೂತಿರುತ್ತೆ. ಮಕ್ಕಳು ಯೋಗ್ಯರಾಗಿದ್ದು ಸತ್ಕರ್ಮಾನುಷ್ಠಾನಗಳನ್ನ ಮಾಡಿ ಪರಮಾತ್ಮನನ್ನ ಸಂತೋಷ ಪಡಿಸಿದರೆ ನಮ್ಮ ಪುಣ್ಯವನ್ನೇ ನಮಗ್ ತೆಕ್ಕೊಡ್ತಾನೆ ಅಷ್ಟೇ. ಈ ಮಕ್ಕಳು ಶ್ರಾದ್ದ ಮಾಡಿದ್ರೆ ಅವ್ರಿಗೆ ಹೋಗಿ ಮುಟ್ಟತ್ತೆ ಅಂತ ಹೇಳ್ತಾ ಇದಾರಲ್ವಾ. ಪ್ರಹ್ಲಾದ ರಾಜರು ಶ್ರಾದ್ದ ಮಾಡಿದ್ರೆ ಮಾಡ್ಲಿಲ್ವಾ? ಹಿರಣ್ಯಕಶಿಪು ಮುಕ್ತ. ಪ್ರಹ್ಲಾದ ರಾಜರು ಶ್ರಾದ್ದ ಮಾಡಿದ್ರೆ ಹಿರಣ್ಯಕಶಿಪು ಮುಟ್ಟಿದ್ರೆ ಅವ್ನು ಎಷ್ಟು ಸಂತೋಷ ಪಡ್ಬೇಕ್ರಿ. ಅವನು ಹನ್ನೊಂದು ನಮಸ್ಗೆ ಹೆಂಗ್ರಿ ಹೋಗ್ತಾನ ಅವನು. ಮತ್ತೆ 11 ನಮಸ್ಗೆ ಹೋದ್ನಾ ಹೋಗ್ಲಿಲ್ಲ ಹಿರಣ್ಯಕಶಿಪು? ಹೋದ. ಪ್ರಹ್ಲಾದ ರಾಜರು ಮಾಡಿದ ಪುಣ್ಯ, ಅವ್ರು ಮಾಡಿದ ಶ್ರಾದ್ದ, ಅವ್ರು ಕೊಟ್ಟಂತ ಎಳ್ಳು ನೀರು ಹಿರಣ್ಯಕಶಿಪು ಹೋಗಿ ಸೇರುತ್ತೆ ಅಂದ್ಮೇಲೆ ಅವ್ನಿಗೆ 11 ನಮಸ್ಗೆ ದುಃಖ ಹೆಂಗಾಗತ್ತೆ? ಅನ್ನ ನೀರು ಎಲ್ಲ ಸಿಕ್ಬಿಡ್ತಲ್ಲ ಅವನಿಗಲ್ಲಿ. ಮತ್ತೆ ಸಿಗಲ್ವಾ? ಸಿಗಲ್ಲ. ಮಕ್ಕಳು ಮಾಡಿದ ಪುಣ್ಯ ಬರೋದಿಲ್ಲ. ಎಲ್ಲಿ ತನಕ ನಮಗೆ ಯೋಗ್ಯತೆ ಇರುತ್ತೋ ಅಲ್ಲಿ ತನಕ. ನಾವು ಯೋಗ್ಯರಾಗಿ ಇದ್ದರೆ, ನಾವು ಸತ್ಕರ್ಮಾನುಷ್ಠಾನ ಮಾಡಿಕೊಂಡು ಸರಿಯಾದ ಮಾರ್ಗದಲ್ಲಿ ಇದ್ದಿದ್ದರೆ, ಆವಾಗ ಮಕ್ಕಳು ಮಾಡಿದ ಪರಮಾತ್ಮನ ಆರಾಧನೆಯಿಂದ ಪರಮಾತ್ಮ ಸಂತುಷ್ಟನಾಗಿ ನಮ್ಮ ಯೋಗ್ಯತೆಗೆ ತಕ್ಕ ಫಲವನ್ನ ನಮಗೆ ಕೊಡ್ತಾನೆ ಅಷ್ಟೇ. ಇಷ್ಟೇ ಆಗೋದು. ಇಲ್ಲದೇ ಇದ್ರೆ ನಾವ್ಯಾಕೆ ಸಾಧನೆ ಮಾಡ್ಬೇಕು ಹೇಳಿ? ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬಿಟ್ರೆ ಸಾಕು. ನಮ್ಮ ಪುಣ್ಯ ಏನಿದ್ರು ಅವ್ರು ಮಾಡ್ತಾರೆ. ಅವ್ರು ಮಾಡಿರೋ ಪುಣ್ಯದಿಂದ ನಾವು ಉದ್ಧಾರ ಆಗ್ಬಿಡ್ತೀವಲ್ಲ. ನಾವ್ಯಾಕೆ ಸಾಧನೆ ಮಾಡ್ಬೇಕು? ನಾವ್ಯಾಕೆ ದಾನ ಮಾಡ್ಬೇಕು? ನಾವ್ಯಾಕೆ ಧರ್ಮ ಮಾಡ್ಬೇಕು? ನಾವು ಆರಾಮ ಮಜಾ ಮಾಡ್ಕೊಂಡು ಇಟ್ಬಿಡೋಣ. ಮಕ್ಳ ಕೈಯಲ್ಲಿ ದಾನ ಮಾಡಿಸ್ಬಿಡೋಣ. ಮಗ ನೀ ದಾನ ಮಾಡು, ನೀನ್ ಮಾಡ್ಕೊಂಡು ಇರೋದ್ರೆ ಮುಗಿದೋಯ್ತಪ್ಪ. ಅವ್ನ ಪುಣ್ಯ ನಮಗೆ ಬಂದ್ಬಿಡುತ್ತೆ. ಯಾರ ಪುಣ್ಯನೂ ಯಾರಿಗೂ ಹೋಗೋದಿಲ್ಲ. ನಮ್ಮ ಪುಣ್ಯ ಅಷ್ಟೇ ನಮಗ್ ಬರೋದು. ನಮ್ ಯೋಗ್ಯತಾನುಸಾರವಾದ ಫಲ ಅಷ್ಟೇ ನಮಗ್ ಬರೋದು. ಅದೆಲ್ಲ ಹೇಗ್ ಕೂತಿರುತ್ತೆ ಅಂದ್ರೆ, ದೇವರು ಅದನ್ನೆಲ್ಲ ಇದೇ ಎತ್ತಿಟ್ಟಿರ್ತಾನೆ ನಮ್ಮ ಕಡೆಗೆ. ತಕ್ಷಣ ಕೊಟ್ಬಿಡಲ್ಲ. ನಾವು ಮಾಡಿದ ಪುಣ್ಯ ಫಲ ನಮಗ್ ಕೊಟ್ಬಿಡಲ್ಲ. ಅದನ್ನ ಎತ್ತಿಟ್ಟಿರ್ತಾನೆ. ಎಲ್ಲ ಸರಿಯಾಗಿದ್ರೆ, ಮಕ್ಕಳು ಇವರು ಎಲ್ಲರೂ ಕರೆಕ್ಟ್ ಆಗಿದ್ರೆ, ಅವಾಗ ನಮ್ಮ ಪುಣ್ಯ ತೆಗೆದು ನಮ್ಗೆ ಕೊಡ್ತಾನೆ ಅಷ್ಟೇ. ಪಿತೃಕಾರ್ಯ ಮಾಡೋದು ಯಾವ್ದಕ್ಕೋಸ್ಕರ ಅಂತಂದ್ರೆ ನಮ್ಮ ಉದ್ಧಾರಕ್ಕೋಸ್ಕರ. ಇದ್ರೊಳಗೆ ಏನಿಲ್ಲ. ಅವ್ರ ಪುಣ್ಯ ಅವ್ರಿಗದು. ಇಷ್ಟೇ ಕೇಳ್ತೀನಿ. ಒಬ್ಬ ಮಗ ಅಯೋಗ್ಯ, ಪಿತೃ ಕಾರ್ಯ ಮಾಡ್ಲಿಲ್ಲ, ಅವರಪ್ಪ ನರಕದಲ್ಲಿ ಬಿದ್ದೋಗ್ತಾನ? ವೇನ ಅಯೋಗ್ಯ ಆದ, ಅಂಗರಾಜ ನರಕದಲ್ಲಿ ಬಿದ್ನ? ವಿರೋಚನ ಅಯೋಗ್ಯ ಆದ, ಪ್ರಹ್ಲಾದ ರಾಜನ ನರಕಕ್ಕೆ ಹೋದ್ರ? ಇಲ್ಲ. ನೀವು ಶ್ರಾದ್ದ ಮಾಡ್ರಿ, ಮಾಡದೇ ಇರ್ರಿ, ಯಾವುದು ಸಂಬಂಧ ಇಲ್ಲ. ಶ್ರಾದ್ದ ಮಾಡೋದು ಯಾತಕ್ಕೆ ಅಂತಂದ್ರೆ ನಮ್ಮ ಕರ್ತವ್ಯ, ನಮ್ಮ ವಿಧಿ ಅದು. ನಮಗೆ ಈ ಶರೀರ ತಂದೆ ಕೊಟ್ಟಿರ್ತಾರಾದ್ರಿಂದ ಈ ಶರೀರ ಇರುವ ಪರ್ಯಂತರವಾಗಿ ಅವರ ಸೇವೆ ಮಾಡಬೇಕು ಅನ್ನೋದು ನಮ್ಮ ಕರ್ತವ್ಯ. ಇಲ್ಲದೆ ಇದ್ರೆ ನಮ್ಮ ಕರ್ತವ್ಯ ಲೋಪ ಆಗತ್ತಷ್ಟೇ. ತಂದೆ ತಾಯಿಗಳಿಗೆ ಏನೂ ಆಗಲ್ಲ. ನಾವು ಕರ್ತವ್ಯಚ್ಯುತರಾಗ್ತೀವಿ, ಅದರಿಂದ ನಮ್ಗೆ ಪಾಪ ಬರುತ್ತೆ. ನಾವು ಉದ್ಧಾರ ಆಗೋದಕ್ಕೋಸ್ಕರವಾಗಿ ಪಿತೃಂತರ್ಯಾಮಿಯಾಗಿ ಪರಮಾತ್ಮನನ್ನ ಆರಾಧನೆ ಮಾಡೋದಷ್ಟೇ ನಮ್ಮ ಕರ್ತವ್ಯ. ಪರಮಾತ್ಮ ಫಲ ಕೊಡೋದು ಅವರಿಗೆ, ಅವರ ಯೋಗ್ಯತಾನುಸಾರ ಫಲ ಅಷ್ಟೇ ಅವರು ಕೊಡೋದು. ಪಿಂಡ ಪ್ರದಾನ ಮುಖಾಂತರ ಅವ್ರಿಗೆ ಅವ್ರು ಯಾವ ರೀತಿ ಜನ್ಮದಲ್ಲಿ ಇರ್ತಾರೋ ಅವ್ರಿಗೆ ಆ ರೀತಿಯಲ್ಲಿ ಭಗವಂತ ಕೊಡ್ತಾನೆ ಅಂತೆಲ್ಲ ಪ್ರಮಾಣಗಳು ಪುರಾಣ ವಾಕ್ಯಗಳಲ್ಲೆಲ್ಲ ಇದೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಾನೆ ನಾನು ಹೇಳ್ತಾ ಇರೋದು. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಆ ತಂದೆ ತನ್ನ ಜೀವಿತಾವಧಿಯಲ್ಲಿ ಏನು ಅನ್ನದಾನಾದಿಗಳನ್ನ ಮಾಡಿಕೊಂಡು ಒಂದು ಪುಣ್ಯ ಸಂಪಾದನೆ ಮಾಡ್ಕೊಂಡಿರ್ತಾನಲ್ಲ, ಆ ಪುಣ್ಯ ಅವನಿಗೆ ಒದಗಿ ಬರಬೇಕಾದ್ರೆ ಮಗ ಇಲ್ಲಿ ಶ್ರಾದ್ದ ಮಾಡಿದ್ದರೆ, ಅಂದ್ರೆ ಮಗ ಶ್ರಾದ್ದ ಮಾಡುವಷ್ಟು ಸರಿಯಾಗಿ ಮಗನನ್ನ ಬೆಳೆಸಿದ್ದರೆ, ಅದು ಮುಖ್ಯ. ಅಲ್ಲಿ ತಂದೆ ಮಗನನ್ನ ಯೋಗ್ಯನಾಗಿ ಧರ್ಮಿಷ್ಠನಾಗಿ ಬೆಳೆಸಿದ್ದರೆ, ಅವಾಗ ಮಗ ಮಾಡಿದ ಶ್ರಾದ್ದದ ಫಲವಾಗಿ ತನ್ನ ಪುಣ್ಯವನ್ನ ತಾನು ಅನುಭವಿಸ್ತಾನೆ ಅಷ್ಟೇ. ಅವ್ರ ಪುಣ್ಯ ಅವನಿಗೆ ಕೊಡಕ್ಕಾಗಲ್ಲ. ಮಕ್ಕಳು ಕೆಟ್ಟಿದ್ರೆ
ಅವ್ರವ್ರ ಪುಣ್ಯ ಅವ್ರವ್ರಿಗೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಹೌದು, ಅವ್ರವ್ರ ಪುಣ್ಯ ಅವ್ರವ್ರಿಗೆ ಬಂದೇ ಬರುತ್ತೆ. ಮಕ್ಕಳು ಅಯೋಗ್ಯರಾಗ್ಬಿಟ್ರು, ಮಕ್ಕಳ ಅಯೋಗ್ಯರಾಗ್ಬಿಟ್ರು. ಯಾವಾಗ ನಾವು ಎಲ್ಲ ಧರ್ಮ ಮಾರ್ಗದಲ್ಲಿ ಬೆಳೆಸ್ತೀವಿ, ಪ್ರಯತ್ನ ಪಟ್ಟು ಎಲ್ಲ ರೀತಿಯಾಗಿ ಉಪದೇಶ ಮಾಡಿ ಸರಿಯಾದ ಸಂಸ್ಕಾರ ಕೊಟ್ಟು ಎಲ್ಲ ಹೇಳ್ಕೊಟ್ರು ಮಕ್ಕಳು ಅಯೋಗ್ಯರಾಗ್ಬಿಟ್ರು. ಆವಾಗ ಮಕ್ಕಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಪುಣ್ಯ ನಮಗಿರುತ್ತೆ, ನಮ್ಮ ಪುಣ್ಯ ನಮಗಿರುತ್ತೆ. ಇದೇ ಪ್ರಹ್ಲಾದರಾಜರ ವಿರೋಚನ ದೃಷ್ಟಾಂತ ತಗೊಳ್ರಿ. ವಿರೋಚನ ಅಯೋಗ್ಯ ಆಗೋದ, ಪ್ರಹ್ಲಾದರಾಜರ ಪುಣ್ಯ ಪ್ರಹ್ಲಾದರಾಜರಿಗಿದೆ, ಅವ್ರ ಭೋಗ ಅವ್ರಿಗಿದ್ದೇ ಇರುತ್ತೆ. ವಿರೋಚನ ಪ್ರಯುಕ್ತವಾಗಿ ಅವರಿಗೆ ನರಕ ಆಗೋದಿಲ್ಲ. ಇದು ನಮ್ಗೆ ಸಿಗೋದೇ ಪುರಾಣಗಳಲ್ಲಿ ದೇವತಾ ದೃಷ್ಟಾಂತಾನೆ. ಇನ್ಯಾವ ನಿಮ್ ಕಥೆ ಅಂತೂ ಪುರಾಣದಲ್ಲಿ ಯಾರು ಬರೆಯಲ್ಲ. ಅಂದಮೇಲೆ ನಾವು ದೇವತಾ ದೃಷ್ಟಾಂತ ಇಟ್ಟುಕೊಂಡು ಅದನ್ನ ನಾವು ನಮಗೆ ಅಪ್ಲೈ ಮಾಡ್ಕೊಳ್ಬೇಕು, ಈ ರೀತಿಯಾಗಿ ನಡೆಯುತ್ತೆ ಅಂತ. ಅದಕ್ಕೋಸ್ಕರನೇ ಹೇಳೋದು, ಮಕ್ಕಳನ್ನ ನಂಬೇಡ, ಹೆಂಡತಿನ ನಂಬೇಡ, ಯಾರು ನಮ್ಗೇನು ಮಾಡೋದಿಲ್ಲ. ನಮ್ಮ ಸಾಧನೆ ನಾವು ಮಾಡ್ಕೊಳ್ಬೇಕು, ನಮ್ಮ ದಾನ ಧರ್ಮ ನಾವು ಮಾಡ್ಕೋಬೇಕು, ನಮ್ಮ ಉದ್ಧಾರ ಆಗೋದಕ್ಕೆ. ಆದ್ರಿಂದಲೇನೆ ಸತ್ತ ಮೇಲೆ ಮಾಡೋದ್ ಮಗ ಯಾಕೆ ಮಾಡ್ತಾನೆ ಅಂತಂದ್ರೆ, ಸತ್ತ 10 ದಿವಸದಲ್ಲಿ 11 ದಿವಸ ಏನೇನೋ ದಾನಗಳೆಲ್ಲ ಹೇಳ್ತಾರೆ, ಮತ್ತೆ ಯಾಕೆ ಮಾಡ್ಬೇಕು ಅದನ್ನೆಲ್ಲ, ಅದು ಆ ಜೀವನ ಹೋಗತ್ತೆ ಅಂತ. ಅಂದ್ರೆ ಅಕಸ್ಮಾತ್ ತಂದೆ ಮಾಡದೆ ತುಂಬಾ ಹಾಳಾಗಿ ಹೋಗಿದ್ರೆ ಮಗನ ಒಂದು ಪ್ರಾರ್ಥನೆಯಿಂದ ದೇವರೇ ನಮ್ಮಪ್ಪನ ಚೂರು ಉದ್ಧಾರ ಮಾಡಪ್ಪ ಅಂತ ಕೇಳ್ಕೊಳ್ಳೋಣದರಿಂದ ದೇವರೇನಾದ್ರೂ ಅನುಗ್ರಹ ಮಾಡಿ ಆ ಅಪ್ಪನಿಗೆ ಯಾವುದೋ ಜನ್ಮಾಂತರದ ಪುಣ್ಯದ ಒಂದು ಪ್ರಭಾವ ಇದ್ದು ಈ ಮಗ ಮಾಡಿದ ದಾನ ಧರ್ಮಾದಿಗಳ ಒಂದು ಪರಮಾತ್ಮನ ಪ್ರೀತಿಯಿಂದ ಅಕಸ್ಮಾತ್ ಅವನೇನಾದ್ರೂ ಉದ್ಧಾರ ಆಗಬಹುದು. ಭಗವಂತ ಕೊಟ್ರೆ ಅಷ್ಟೇ. ಆದ್ರೆ ಈಗ ನಾನು ಪುರಾಣ ಕೇಳ್ತಾ ಇದ್ವಿ, ನಮ್ಮ ಪೂರ್ವಜರ ನಮ್ಮ ಹಿಂದೆ ತಂದೆ ತಾಯಿ ಮಾಡಿ ಪುಣ್ಯದಿಂದ ನಮಗೆ ಸಿಕ್ತು ಅಂತ ಒಂದು ಹೇಳ್ತಾರೆ. ಏನಾದ್ರು ಒಳ್ಳೇದಾದ್ರೆ ಈಗ ಅವ್ರ ಪುಣ್ಯ ಅವ್ರಿಗೆ ಇದ್ರೆ ಆ ಪುಣ್ಯದಿಂದ ಅವ್ರಿಗೆ ಫಲದಿಂದ ಹಂಗಲ್ಲ. ಅದೇನು ಅಂತಂದ್ರೆ, ಈಗ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು ಅಂತಂದ್ರೆ ನಾವು ನಮ್ಮ ಪುಣ್ಯವನ್ನ ಖರ್ಚು ಮಾಡ್ಬೇಕು. ಈಗ ನಮಗೆ ಒಳ್ಳೆ ಆಹಾರ ಬೇಕು, ಒಳ್ಳೆ ಊಟ ಬೇಕು, ದುಡ್ಡು ಖರ್ಚು ಮಾಡಬೇಕು. ಹಾಗೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾ, ಒಳ್ಳೆ ಸಂಸ್ಕಾರ ಇತ್ಯಾದಿಗಳು ಬರಬೇಕು ಅಂತಂದ್ರೆ ನಾವು ನಮ್ಮ ಪುಣ್ಯವನ್ನ ಖರ್ಚು ಮಾಡಬೇಕು. ಆರ್ಥ ಪುಣ್ಯವನ್ನ ಖರ್ಚು ಮಾಡಿರ್ತೀವಿ ಆ ಮಕ್ಕಳನ್ನ ಸರಿಯಾಗಿ ಬೆಳೆಸೋದಕ್ಕೆ, ಸರಿಯಾಗಿ ಸಂಸ್ಕಾರ ಕೊಡೋದಕ್ಕೆ, ಅವರನ್ನ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡ್ ಬರೋದಕ್ಕೆ. ಆದ್ರಿಂದ ನಮ್ಮ ಪುಣ್ಯ ಏನ್ ಖರ್ಚು ಮಾಡಿರ್ತೀವಲ್ಲ, ಆ ಖರ್ಚು ಮಾಡಿದ್ದರ ಪ್ರಯುಕ್ತವಾಗಿ ನಮ್ಮ ಮಕ್ಕಳುಗಳು ಸನ್ಮಾರ್ಗದಲ್ಲಿ ಬರ್ತಾರಲ್ವಾ, ಅದನ್ನೇ ಹೇಳುವ ಕ್ರಮನೇ ನಮ್ಮ ಹಿರಿಯರ ಪುಣ್ಯ ಅಂತ. ಅವರು ಪುಣ್ಯ ಕೊಟ್ಟು ನಮ್ಮನ್ನ ಉದ್ಧಾರ ಮಾಡಿರ್ತಾರೆ, ಅವ್ರು ಪುಣ್ಯ ಖರ್ಚು ಮಾಡ್ತಾರೆ, ನಮ್ಮ ಪುಣ್ಯ ಖರ್ಚಾಗುತ್ತೆ. ಯಾಕಂದ್ರೆ ದೇವ್ರ ಹತ್ರ ಕೇಳ್ಕೊಂಡಿರ್ತೀವಿ, ದೇವ್ರೆ ಒಳ್ಳೆ ಮಗನ್ ಕೊಡು, ಒಳ್ಳೆ ಸಂತತಿ ಕೊಡು. ಯಾವುದು ಫ್ರೀ ಆಗಿ ಬರಲ್ಲ, ಎಲ್ಲದಕ್ಕೂ ದೇವ್ರು ಏನ್ ಮಾಡ್ತೀನಿ, ಒಳ್ಳೆ ಮಗ ಬೇಕಾ ಕೊಡ್ತೀನಪ್ಪ, ನಿಂದು ಇಷ್ಟು ಪುಣ್ಯ ಎತ್ತಿಟ್ಕೋತೀನಿ ಅಂತ ದೇವ್ರು ಏನ್ ಮಾಡ್ತಾನೆ, ಅಷ್ಟು ಪುಣ್ಯ ತೆಕ್ಕೊಂಡು ನಮ್ಗೊಂದು ಒಳ್ಳೆ ಮಗನ ಕೊಡ್ತಾನೆ. ಅವ್ನಿಗೆ ಒಳ್ಳೆ ಬುದ್ಧಿ ಬರ್ಲಿ, ಸರಿ ಒಂದಿಷ್ಟು ಪುಣ್ಯ. ಹೂ ಅಂದ್ರೆ ದುಡ್ಡು ಖರ್ಚು, ಪುಣ್ಯ ಖರ್ಚು. ಇದಕ್ಕೆ ಆರ್ಥ ಪುಣ್ಯ ಅನ್ನೋದು. ಖರ್ಚು ಆಗ್ತಾನೆ ಇರುತ್ತೆ ಅದು ಪುಣ್ಯ. ಆ ಪುಣ್ಯ ಖರ್ಚು ಆಗೋದ್ರಿಂದಲೇನೆ ನಮಗೆ ಈ ರೀತಿಯಾದಂತಹ ಏನೊಂದು ಸೌಲಭ್ಯಗಳು ಎಲ್ಲವೂ ಸಿಗೋದು. ಒಳ್ಳೆ ಮಕ್ಕಳು, ಒಳ್ಳೆ ಹೆಂಡತಿ, ಒಳ್ಳೆ ತಂದೆ ತಾಯಿ, ಒಳ್ಳೆ ಇಂದ್ರಿಯ, ಒಳ್ಳೆ ಶರೀರ, ಎಲ್ಲದಕ್ಕೂ ಪುಣ್ಯ ಖರ್ಚು ಮಾಡಿರ್ಬೇಕು. ಅದಕ್ಕೆ ಹೇಳೋದು, ಮುಂದಿನ ಜನ್ಮದ ಆಲೋಚನೆ ಏನಾರ ಇದೆಯಾ? ಎಲ್ಲ ಪುಣ್ಯವನ್ನೇ ಇಲ್ಲೇ ಖರ್ಚು ಮಾಡಿ ಖಾಲಿ ಮಾಡಿಕೊಂಡ್ರೆ ಮುಂದಿನ ಜನ್ಮಕ್ಕೆ ಏನ್ ಮಾಡ್ತೀರಾ? ಅದಕ್ಕೆ ಅದು ಮಂಚ ಬಾರದು, ಮಡದಿ ಬಾರದು ಇತ್ಯಾದಿಗಳೆಲ್ಲ ಹೇಳಿರೋದು. ಏನು ಅಂತಂದ್ರೆ, ಇವಾಗ ಪುಣ್ಯ ಖರ್ಚು ಮಾಡ್ಕೊಂಡು ಮಂಚ ಮಡದಿ ಎಲ್ಲ ಸಂಪಾದನೆ ಮಾಡ್ಕೊಂಡ್ರೆ ಮುಂದಕ್ಕೆ ಏನ್ ಗತಿ? ಮುಂದಕ್ಕೆ ಪುಣ್ಯ ಮಾಡ್ಕೊಳ್ರಪ್ಪ. ಮುಂದಿನ ಜನ್ಮಕ್ಕೂ ಪುಣ್ಯ ಬೇಕು, ಅವಾಗ ತಾನು ಮುಂದೆ ಸರಿಯಾಗಿ ಹೋಗಕ್ಕಾಗತ್ತೆ, ಸಾಧನೆ ಮಾರ್ಗದಲ್ಲಿ ನಡೆಯೋದಕ್ಕಾಗತ್ತೆ. ಸಾಧನೆ ಆಗಬೇಕಾದ್ರೂ ಪುಣ್ಯ ಬೇಕು. ಆ ಏನು ನಮ್ಮ ಮಕ್ಕಳುಗಳನ್ನ ಎಲ್ಲರನ್ನ ಬೆಳೆಸೋದಕ್ಕೆ ಪುಣ್ಯ ಖರ್ಚು ಮಾಡಿರ್ತೀವಲ್ಲ, ಅದೇ ನಮ್ಮ ಹಿರಿಯರ ಪುಣ್ಯ ಅಂತ ಹೇಳೋದು. ಈ ಒಂದು ಮನೆ ಕೊಟ್ಟಿರ್ತಾರೆ, ಪೂರ್ವಿಕರಿಂದ ಇದ್ದ ಮನೆ, ನಾವು ಅಲ್ಲಿದ್ಕೊಂಡು ಸಾಧನೆ ಮಾಡ್ತಾ ಇದೀವಿ ಅಂತಂದ್ರೆ ಅವ್ರ ಆ ಪುಣ್ಯ ಉಳಿಸಿ ಹೋಗಿದ್ದಾರೆ. ಅದನ್ನ ಅವ್ರು ಖರ್ಚು ಮಾಡಿ ಇಟ್ಟ ಪುಣ್ಯ ಅದು. ಆ ಮನೆಗೆ ಅವ್ರು ಪುಣ್ಯ ಖರ್ಚು ಮಾಡಿರ್ತಾರೆ. ಆ ಪುಣ್ಯದಿಂದ ನಾವು ಸಾಧನೆ ಮಾಡ್ತಾ ಇರ್ತೀವಿ. ಆದ್ರಿಂದ ಅವರ ಪುಣ್ಯದಿಂದ ನಾವು ಸಾಧನೆ ಮಾಡ್ತಾ ಇದೀವಿ ಅನ್ನೋದು, ಇದೇನೆ ಹಿರಿಯರ ಪುಣ್ಯ ಅಂತ. ಆದ್ರಿಂದ ಅವರವರು ಮಾಡಿದ ಪುಣ್ಯ ಅದು ಅವರವರಿಗಷ್ಟೇ ಸೀಮಿತವಾಗಿರುತ್ತೋ ಹೊರತು ಯಾವುದು ಟ್ರಾನ್ಸ್ಫರ್ ಆಗೋದಿಲ್ಲ. ಅಲ್ಲಿ ಹಾಕಿದಾರೆ ನಾನ್ ಟ್ರಾನ್ಸ್ಫರಬಲ್ ಪುಣ್ಯದ ಹಾಕಿರೋದು, ನಾನ್ ಟ್ರಾನ್ಸ್ಫರಬಲ್. ಯಾವ ಪುಣ್ಯನೂ ಯಾರಿಗೂ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರವರ ಪುಣ್ಯನೇ ಅವರವ್ರಿಗೆ ಬರೋದು. ಆದ್ರಿಂದ ಮತ್ತೆ ಇಲ್ಲಿ ಪ್ರಹ್ಲಾದರಾಜರು ನಮ್ಮಪ್ಪ ಉದ್ಧಾರ ಆಗ್ಲಿ ಅಂತ ಕೇಳ್ಕೊಂಡಿದ್ದಕ್ಕೆ ಮತ್ತೆ ಹಾಗಿದ್ರೆ ಏನು ಅಂದ್ರೆ,
ಪುತ್ರನ ಕರ್ತವ್ಯ ಎಂಥದ್ದು ಅನ್ನೋದನ್ನು ತೋರಿಸ್ಕೊಡ್ತಾರೆ. ತಂದೆ ಎಷ್ಟೇ ಅಯೋಗ್ಯನಾಗಿರಲಿ ಪುತ್ರ ಭಕ್ತಿ ಮಾಡಬೇಕು ತಂದೆಯಲ್ಲಿ ಅನ್ನುವ ಗುಣವನ್ನ ಇಲ್ಲಿ ಪ್ರಹ್ಲಾದರಾಜರು ತೋರಿಸ್ಕೊಡ್ತಾ ಇರ್ತಾರೆ. ನಾನು ಅಷ್ಟ ಹೊಟ್ಟೆವರ ಸಾಯಿಲಿ ನಮ್ಮಪ್ಪ ಅನ್ಲಿಲ್ಲ ಪ್ರಹ್ಲಾದರಾಜರು, ನಮ್ಮಪ್ಪನ ಉದ್ಧಾರ ಮಾಡು ಅಂದ್ರೆ ಅಷ್ಟು ಭಕ್ತಿ ಇರಬೇಕು ಪಿತೃಗಳಲ್ಲಿ. ಯಾಕೆ ಈ ಶರೀರ ಕೊಟ್ಟವರವರು, ಈ ಶರೀರದಿಂದ ನಾವು ಸಾಧನೆ ಮಾಡ್ತಾ ಇದೀವಿ ಅಂತಂದ್ರೆ ಪೂರ್ತಿ ಅವರದ್ದೇ, ಅದು ಅವರ ಒಂದು ಕೃಪಾ, ಅವರ ಒಂದು ಭಿಕ್ಷೆಯಿಂದ ನಾವು, ನಮ್ಮ ತಂದೆ ತಾಯಿಗಳ ಭಿಕ್ಷೆಯಿಂದ ನಾವು ಸಾಧನೆ ಮಾಡ್ತಾ ಇರ್ತೀವಿ. ಆದ್ರಿಂದ ಈ ಪೂರ್ತಿ ಶರೀರ ಅದು ಅವರದ್ದೇ. ಆದ್ರಿಂದ ಅವರು ಎಂಥವರಾಗಿದ್ರು ನಾವು ಅವರಲ್ಲಿ ಭಕ್ತಿ ಮಾಡಬೇಕು, ದೇವರಲ್ಲಿ ಅವರ ಒಳ್ಳೆಯದನ್ನೇ ಕೇಳ್ಕೊಳ್ಬೇಕು ಅನ್ನೋದಕ್ಕೋಸ್ಕರವಾಗಿ ಪ್ರಹ್ಲಾದರಾಜರು ತೋರಿಸಿದ್ದು. ಇನ್ನು ಇದರ ಒಳಗಿನ ಅರ್ಥ ಎಲ್ರಿಗೂ ಗೊತ್ತಿದೆ. ಅಲ್ಲಿರೋ ಜಯನಿಗೆ ಅನುಗ್ರಹ ಆಗಲಿ, ಸಾತ್ವಿಕ ಜೀವನಿಗೆ ಅನುಗ್ರಹ ಆಗಲಿ ಅಂತ ಪ್ರಹ್ಲಾದರಾಜರು ಕೇಳ್ಕೊಂಡಿದ್ದು ಅನ್ನೋದು ಅದೊಂದು ಒಂದು ಬೇರೆ ವಿಷಯ. ಅದು ಒಳಗಡೆ ಅಂತರಂಗದ ಇದು. ಹೊರಗಡೆ ಸಮಾಜದ ರೀತಿಯಲ್ಲಿ ನೋಡಿದಾಗ ಮಗನಾದವನು ಈ ರೀತಿಯಾದಂತಹ ಭಕ್ತಿಯನ್ನ ತಂದೆ ತಾಯಿಗಳಲ್ಲಿ ಮಾಡಬೇಕು. ಇದೇ ಪರಮಾತ್ಮನ ಪ್ರೀತಿಗೆ ಕಾರಣವಾಗುವುದು. ಯಾಕೆ? ತಂದೆ ಅನ್ನುವನು ಗುರು. ಮಾತೃದೇವೋಭವ ಪಿತೃದೇವೋಭವ. ಯಾತಕ್ಕೆ ಶ್ರುತಿ ಹೇಳ್ತಾ ಇರೋದು ಅದನ್ನ ಅಂತಂದ್ರೆ ಅವರಿಬ್ಬರು ನಮಗೆ ದೇವತಾ ಅಧಿಷ್ಠಾನಗಳು. ಅಲ್ಲಿ ನಾವು ದೇವರನ್ನ ಆರಾಧನೆ ಮಾಡಲೇಬೇಕು. ಅಲ್ಲಿ ಆರಾಧನೆ ಮಾಡಿದರೇನೆ ಪರಮಾತ್ಮ ಪ್ರೀತಿ ಆಗತ್ತೆ. ಅದಕ್ಕೋಸ್ಕರವಾಗೇನೆ ಆ ಒಂದು ಭಕ್ತಿ ಇರಬೇಕು ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ಪ್ರಹ್ಲಾದರಾಜರು ನಮ್ಮಪ್ಪನ ಉದ್ಧಾರ ಮಾಡು ಅಂತ ಕೇಳಿದ್ದು. ಗೊತ್ತಿದೆ ಪ್ರಹ್ಲಾದರಾಜರಿಗೆ. ಯಾಕೆ ಹಿಂದೆ ಅವರೇ ಹೇಳ್ತಾರೆ, ಅಸುರ ಸತ್ತೋಗಿದ್ದಾನೆ, ಮೋದೇತ ಸಾಧುರೂಪಿ ವೃಶ್ಚಿಕ ಸರ್ಪ ಹತ್ಯ, ಅಸುರ ಸತ್ತಿದ್ದಾನೆ, ಸಂತೋಷ ಪಡಬೇಕು ಅಂತ ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ವಾಕ್ಯದಲ್ಲಿ ನಮ್ಮಪ್ಪನ ಉದ್ಧಾರ ಮಾಡು ಅಂತ ಕೇಳಿದ್ರೆ ಹುಚ್ಚಿಡಿದೆಯಾ ಪ್ರಹ್ಲಾದರಾಜರಿಗೆ ನಿಮಿಷಕ್ಕೊಂದು ಮಾತಾಡೋದಕ್ಕೆ? ಇಲ್ಲಿ ಜೀವದ್ವಯಾವೇಶ ಇದೆ ಅನ್ನೋದು ಗೊತ್ತು ಪ್ರಹ್ಲಾದರಾಜರಿಗೆ. ಅಲ್ಲಿರೋ ಸಜ್ಜೀವ ಉದ್ಧಾರ ಮಾಡು. ಯಾಕೆ ಅಂದ್ರೆ ಈ ಶರೀರದಲ್ಲಿ ನಿಂತು ಕರ್ಮ ನಡೀತಾ ಇದೆ. ದೈತ್ಯ ಪರಮಾತ್ಮನ ನಿಂದನೆ ಮಾಡಿಬಿಟ್ಟಿದ್ದಾನೆ. ಆದ್ರೆ ಅದೇ ಶರೀರದಲ್ಲಿ ಜಯನು ಕೂತ್ಕೊಂಡ್ಬಿಟ್ಟಿದ್ದಾನಲ್ಲ, ನೀ ಅದೇ ಶರೀರದಲ್ಲಿ ಇದೆಯಾ, ಅದರಿಂದ ನಿನಗೂ ಸಂಬಂಧ ಅಂತ ಅವನಿಗೊಂದಿಷ್ಟು ಪಾಪ ಹಾಕ್ಬಿಡ್ಬೇಡ ಸ್ವಾಮಿ, ಅವನನ್ನು ಉದ್ಧಾರ ಮಾಡು. ಅದನ್ನೆಲ್ಲ ಆ ಪಾಪ ಎಲ್ಲ ಏನಿದ್ರು ಆ ದೈತ್ಯನಿಗಿಡು, ಆ ಸಜ್ಜೀವನನ್ನು ಉದ್ಧಾರ ಮಾಡು ಅಂತ ಕೇಳಿಕೊಂಡದ್ದು ಪ್ರಹ್ಲಾದರಾಜರು. ಅದು ಅವರ ಒಂದು ಕರ್ತವ್ಯ. ಸಾತ್ವಿಕರ ಸ್ವಭಾವವನ್ನು ತೋರಿಸ್ತಾರೆ. ಏನದು ಅಂತಂದ್ರೆ ಪರ ದುಃಖ ಅಸಹಿಷ್ಣುತ್ವಂ ಅಂತ ಒಂದು. ಇನ್ನೊಬ್ರು ದುಃಖ ಪಡ್ತಾ ಇದ್ರೆ ಅದನ್ನ ಸಹಿಸ್ಕೊಂಡಿರಬಾರದಂತೆ. ಇದು ಸಾತ್ವಿಕರ ಲಕ್ಷಣ ಅಲ್ಲ. ಅಲ್ಲಿ ಜಯಂಗೆ ಪಾಪ ಬರುತ್ತೆ ಅಂತಂದ್ರೆ ಸಹನೆ ಆಗ್ತಾ ಇಲ್ಲ ಪ್ರಹ್ಲಾದರಾಜರಿಗೆ. ಅದಕ್ಕೆ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಸ್ವಾಮಿ ಅವನನ್ನು ಉದ್ಧಾರ ಮಾಡು ಅಂತ. ಅಷ್ಟೇ, ಆ ಅರ್ಥದಲ್ಲಿ ಇಲ್ಲಿ ಪ್ರಾರ್ಥನಾ ಅಂತ ತಗೋಬೇಕು ಹೊರತು ಇನ್ನು ಬೇರೆ ಯಾವ ಉದ್ದೇಶನೂ ಇಲ್ಲ. ಮಕ್ಕಳಿಂದೆಲ್ಲ ತಂದೆ ತಾಯಿಗಳು ಉದ್ಧಾರನೂ ಆಗೋದಿಲ್ಲ, ಅಂದಂತ ಬಸಗೂ ಹೋಗಿ ಬೀಳೋದಿಲ್ಲ. ಎಲ್ಲಿ ತನಕ ತಂದೆ ಮಕ್ಕಳಿಗೆ ಆ ಕರ್ಮದಲ್ಲಿ ಸಂಬಂಧ ಇರುತ್ತೋ ಅಲ್ಲಿ ತನಕ. ಈಗ ಮಗ ಅಯೋಗ್ಯ ಆಗೋದಕ್ಕೆ ತಂದೆ ತಾಯಿಗಳೇ ಪೂರ್ತಿ ಸಪೋರ್ಟ್ ಮಾಡಿದ್ರು ಅಂದ್ರೆ ಮಗ ಮಾಡಿದ ಪಾಪಗಳಿಗೆ ಪೂರ್ತಿ ಭಾಗಿಗಳ ತಂದೆ ತಾಯಿಗಳೇ ಆಗ್ತಾರೆ. ಆದ್ರಿಂದ ತಂದೆ ತಾಯಿಗಳು ನರಕದಲ್ಲಿ ಬೀಳ್ತಾರೆ ಮಗ ಮಾಡಿದ ತಪ್ಪಿಂದ. ತಂದೆ ತಾಯಿಗಳು ಅವನು ಸರಿ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟರು, ಅವನು ಹಾಳಾದ್ರೆ ಸಂಬಂಧ ಇದೆ. ಪಾಪನೂ ನಾನ್ ಟ್ರಾನ್ಸ್ಫರಬಲ್, ಪಾಪನೂ ನಾನ್ ಟ್ರಾನ್ಸ್ಫರಬಲ್, ಪುಣ್ಯನೂ ನಾನ್ ಟ್ರಾನ್ಸ್ಫರಬಲ್. ಎರಡೂ ಟ್ರಾನ್ಸ್ಫರ್ ಆಗೋದಿಲ್ಲ. ನಾವು ಮಾಡಿದ ಪಾಪ ನಮಗೆ, ನಾವು ಮಾಡಿದ ಪುಣ್ಯ ನಮ್ಗೆ. ಬರಲ್ಲ ಅಂದ್ರೆ ಏನ್ ಅರ್ಥದಲ್ಲಿ ಅಂತಂದ್ರೆ, ಹೆಂಡತಿಗೆ ಪ್ರತ್ಯೇಕವಾದಂತಹ ವಿಧಿವಿಧಾನಗಳು ಏನೂ ಇಲ್ಲ. ದೇವರ ಪೂಜೆ, ಯಜ್ಞ, ಹೋಮ ಇದ್ಯಾವುದು ಹೆಂಡತಿಗೆ ಇಲ್ಲ. ಆದ್ರಿಂದ ಆ ಗಂಡ ಮಾಡುವ ಹೋಮಕ್ಕೆ, ಯಜ್ಞಕ್ಕೆ, ಪೂಜೆಗೆ ಎಲ್ಲದಕ್ಕೂ ಹೆಂಡತಿ ಸಹಕಾರ ಮಾಡಿದರೆ ಆ ಏನು ದೇವರ ಪೂಜೆಯಿಂದ ಬರುವ ಪುಣ್ಯ ಇರುತ್ತೆ ಅದರಲ್ಲಿ ಅರ್ಧ ಭಾಗದಷ್ಟು ಪುಣ್ಯ ಹೆಂಡತಿಗೆ ಕೊಡ್ತಾರೆ. ಗಂಡನ ಪುಣ್ಯ ಹೆಂಡತಿಗೆ ಹೋಗಲ್ಲ. ಹಂಗ ಅರ್ಧ ಪುಣ್ಯ ಕಳ್ಕೊಳ್ತಾ ಕೂತಿದ್ರೆ ಗಂಡ ಏನಾಗಬೇಕು ಗತಿ? ಗಂಡನಿಗೆ ಬರುವ ಪುಣ್ಯ ಗಂಡನಿಗೆ ಬಂದು ಬಿಡತ್ತೆ. ಅದರ ಅರ್ಧ ಭಾಗದಷ್ಟು 50% ಆಫ್ ದಟ್ ಸಪರೇಟ್ ಆಗಿ ಹೆಂಡತಿಗೆ ಹೋಗುತ್ತೆ. ಅದು ಪರಮಾತ್ಮ ಕೊಡೋದು. ಗಂಡನ ಪುಣ್ಯ ಹೆಂಡತಿಗೆ ಹೋಗೋದಿಲ್ಲ. ಹಂಗ ಹೋಗ್ತಾ ಇದ್ರೆ ಹೆಂಡತಿ ಅಯೋಗ್ಯಳಾಗ್ಬಿಟ್ರೆ ಗಂಡನ ಗತಿ ಏನಾವಾಗ? ಇರೋ ಪುಣ್ಯ ಎಲ್ಲ ಕಳ್ಕೊಂಡ್ಬಿಡ್ತಾನೆ ಗಂಡ. ಆತರ ಎಲ್ಲ ಯಾವತ್ತೂ ವ್ಯವಸ್ಥೆ ಇಲ್ಲ. ಅದು ಹೆಂಡತಿ ಪುಣ್ಯ ಗಂಡನ ಬರುತ್ತೆ ಅಂತಾರೆ, ಬರಲ್ಲ. ಅವಳು ಮಾಡೋ ಕರ್ಮಗಳಲ್ಲಿ ಯಾರ ಪುಣ್ಯನೂ ಯಾರಿಗೂ ಬರೋದಿಲ್ಲ. ಒಂದೇ ಒಂದು ನೋಡ್ರಿ, ಒಂದೇ ರೂಲ್ ಇದಕ್ಕೆ, ಯಾರ ಪುಣ್ಯನೂ ಯಾರಿಗೂ ಬರೋದಿಲ್ಲ. ತತ್ ಸದೃಶವಾದ ಪುಣ್ಯ ಪ್ರತ್ಯೇಕವಾಗಿ ಬರುತ್ತೆ. ಅವ್ರ ಪುಣ್ಯ ಅವ್ರು ಖಾಲಿ ಮಾಡ್ತಾ ಇದಾರೆ, ಅವ್ರು ಕೊಡ್ತಾ ಇದಾರೆ, ಅದನ್ನ ತೆಗೆದು ಉಪಯೋಗಿಸ್ಕೊಳ್ರಿ ನೀವು ಅಂತ. ಪುಣ್ಯವನ್ನ ತೆಗೆದು ಕೊಡ್ತಾ ಇದಾರೆ, ಖಾಲಿ ಮಾಡ್ಕೊಳ್ತಾ ಇದಾರೆ. ಹಾಗೆ ಅಂತಂದ್ರೆ ಈಗ ಪಿತೃಗಳೆಲ್ಲವೂ ತಮ್ಮ ಪುಣ್ಯವನ್ನ ಕಟ್ ಮಾಡಿ ಮನೆ ಕಟ್ಟಿಸಿ ಮಕ್ಕಳುಗಳಿಗೆ ಅನುಭವಿಸಕ್ ಬಿಡ್ತಾರಲ್ಲ, ಆ ರೀತಿ.
ಆ ರೀತಿಯಾಗಿ ಪುಣ್ಯ ಖರ್ಚು ಮಾಡ್ತಾ ಇರೋದದು. ಇವರ ಪುಣ್ಯವನ್ನ ತೆಗೆದು ಅವನಿಗೆ ಕೊಟ್ಟು ಅವನಿಂದ ಬೇರೆ ಏನನ್ನು ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಅವನಿಗೆ ಬೇಕು ದುಡ್ಡು ಗಿಡ್ಡು ಬರೋದಕ್ಕೆ ಏನಾದ್ರು ಇದ್ರೆ ಇವ್ರು ಪುಣ್ಯ ಕೊಟ್ಟು ದುಡ್ಡು ಬರ್ಸೋದು, ಈ ತರ ಮಾಡ್ತಾರೆ. ಮನೆ ಕಟ್ಟಿಸಿದಂಗೆ ಅದು. ಯಾರೋ ಕಟ್ಟಿಸಿದ ಮನೆಯಿಂದ ನಾವು ಹೋಗಿರ್ತೀವಿ, ಅವ್ರ ಪುಣ್ಯದಿಂದ ನಾವು ಬದುಕ್ತಾ ಇದೀವಿ ಅಂತೀವಲ್ಲ, ಆ ತರಹ ಅದು ಅಷ್ಟೇ. ಹೊರತು ಅವ್ರ ಪುಣ್ಯ ನಮ್ಮ ಒಳಗಡೆ ಬಂದು ಸೇರ್ಕೊಳ್ಳಲ್ಲ. ನಾವು ಅದನ್ನ ನಮ್ಮ ಅಕೌಂಟ್ ಒಳಗಡೆ ಎತ್ತಿಟ್ಕೊಳಕ್ಕಾಗಲ್ಲ ಆ ಪುಣ್ಯವನ್ನ. ಅದನ್ನ ಆ ತರ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಒಂದೇ ರೂಲು. ಈಗ ನಾವು ಮಾಡಿದ ಪುಣ್ಯ 8 ಪಟ್ಟಾಗಿ ಗುರುಗಳಿಗೆ ಹೋಗುತ್ತೆ ಅಂತ ಅಂತಾರೆ. ಹೇಗೆ ಅದು ಅಂತಂದ್ರೆ, ನಮಗೆ ಒಂದು ಪುಣ್ಯ ಬಂದ್ರೆ ಅದಕ್ಕೆ 8 ಪಟ್ಟು ಪುಣ್ಯ ಪ್ರತ್ಯೇಕವಾಗಿ ಪರಮಾತ್ಮ ಗುರುಗಳಿಗೆ ಕೊಡ್ತಾನೆ, ಪ್ರತ್ಯೇಕ. ಅದು ಹಾಗೆ ಹೆಂಡತಿ ಮಾಡಿದ ಪುಣ್ಯ ಗಂಡನಿಗೆ ಬರುತ್ತೆ, ಮಕ್ಕಳು ಮಾಡಿದ ಪುಣ್ಯ ತಂದೆ ತಾಯಿಗಳಿಗೆ ಬರುತ್ತೆ ಅಂತಂದ್ರೆ ಅವರ ಪುಣ್ಯ ಅವರಿಗಿರುತ್ತೆ. ಆ ಪುಣ್ಯ ಕ್ರಮದಲ್ಲಿ ನಾವು ಪ್ರೋತ್ಸಾಹ ಮಾಡಿದ್ರಿಂದ ಅದಕ್ಕೆ ಪ್ರತ್ಯೇಕವಾದ 8 ಟೈಮ್ಸು 6 ಟೈಮ್ಸು 4 ಟೈಮ್ಸು ಪುಣ್ಯ ನಮಗೆ ಪರಮಾತ್ಮ ಪ್ರತ್ಯೇಕವಾಗಿ ಕೊಡ್ತಾನೆ. ಯಾಕೆ? ನಾವು ಅವರನ್ನ ಧರ್ಮ ಮಾರ್ಗದಲ್ಲಿ ಪ್ರಚೋದನೆ ಮಾಡಿದ್ದರಿಂದ ಅಷ್ಟೇ. ಇಷ್ಟೇನೋ ಹೊರತು ಯಾರೊಬ್ಬರ ಪುಣ್ಯನೋ ಇನ್ನೊಬ್ಬರಿಗೆ ಹೋಗೋದಿಲ್ಲ. ಯಾರ ಪುಣ್ಯನೋ ಪಾಪನೋ ಯಾವುದು ಇನ್ನೊಬ್ರಿಗೊಬ್ರು ಹೋಗೋದಿಲ್ಲ. ಅದು ಅವರವರವರೇ ಅನುಭವಿಸಬೇಕು. ಇದಂತಾನೆ ವಾಲ್ಮೀಕಿ ಋಷಿಗಳ ಕಥೆನಲ್ಲಿ ಬಂದದ್ದು. ವಾಲ್ಮೀಕಿ ಋಷಿಗಳು ಪಾಪ ಮಾಡ್ಕೊಂಡಿದ್ದಾರೆ. ಹೆಂಡತಿನ ಹೋಗಿ ಕೇಳ್ತಾರೆ, ನನ್ನ ಪಾಪ ತಗೋತೀಯ ನೀನು ಅಂತ. ನಾನೇ ತಗೊಳ್ಳಿ? ಇಲ್ಲ, ನಿನ್ಗೋಸ್ಕರ ತಾನು ನಾ ಪಾಪ ಮಾಡಿದ್ದೀನಿ. ನಾ ಪಾಪ ಮಾಡು ಅಂತ ಹೇಳಿದ್ನ? ನೀ ಮಾಡಿದಿ, ನನಗೋಸ್ಕರ ಮಾಡಿದ್ದೆ, ನಿನ್ಗೋಸ್ಕರ ಮಾಡಿದ್ವ? ಮಾಡಿರೋ ಪಾಪ ನೀನು ಅನುಭವಿಸು ಅಂದ್ಬಿಟ್ಲು ಹೆಂಡತಿ. ಅದರಿಂದ ಪಾಪನೂ ಟ್ರಾನ್ಸ್ಫರಬಲ್ ಅಲ್ಲ, ಪುಣ್ಯನೂ ಟ್ರಾನ್ಸ್ಫರಬಲ್ ಅಲ್ಲ. ಅವರವರ ಯೋಗ್ಯತೆಗೆ ಪರಮಾತ್ಮ ಪ್ರತ್ಯೇಕವಾಗಿ ಕೊಡ್ತಾನೆ. ಅವರವರ ಪುಣ್ಯಗಳನ್ನ ಪ್ರತ್ಯೇಕವಾಗಿ ತೆಗೆದು ಪರಮಾತ್ಮ ವ್ಯವಹಾರ ಮಾಡ್ತಾನೆ, ಅವ್ರದ್ದು ಅವರಿಗೆ ಕೊಟ್ಟು ಈ ರೀತಿಯಾಗಿ ಮಾಡ್ತಾನೆ. ಆದ್ರಿಂದ ಪ್ರಹ್ಲಾದರಾಜರ ಪ್ರಾರ್ಥನೆಯನ್ನ ಈ ರೀತಿಯಾಗಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ವಿಷಯವನ್ನು ನಾಳೆ ನೋಡೋಣ. ಪಾಪ ಪುಣ್ಯಗಳನ್ನು ಹೆದರಿಕೆ ಇಲ್ಲ, ಮಕ್ಕಳು ಮಾಡಬೇಕು.